ಜ್ಞಾನೋಕ್ತಿಗಳ ಪುಸ್ತಕ 6ನೇ ಅಧ್ಯಾಯ ವಾಕ್ಯಗಳು 6ರಿಂದ 11ರವರೆಗೆ ನಾವು ಓದಿ ನೋಡೋಣ. ಸೋಮಾರಿಯೇ, ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಅದಕ್ಕೆ ನಾಯಕ, ಅಧಿಕಾರಿ, ಪ್ರಭುಗಳೆಲ್ಲದಿದ್ದರೂ ಸುಗ್ಗಿಯಲ್ಲಿ ತನ್ನ ತೀನೆಯನ್ನು ಕುಡಿಸುವುದು, ಕೊಯ್ಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು. ಸೋಮಾರಿಯೇ, ಎಷ್ಟು ಹೊತ್ತು ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವೆ? ಇನ್ನೂ ಸ್ವಲ್ಪ ನಿದ್ದೆ, ಇನ್ನೂ ತುಸು ತೂಕಡಿಕೆ, ಇನ್ನೂ ಕೊಂಚ ನಿದ್ದೆಗಾಗಿ ಕೈ ಮುದುರಿಕೊಳ್ಳುವೆ ಅಂದುಕೊಳ್ಳುವೆಯಾ? ಬಡತನವು ದಾರಿಗಳನ್ನು ಹಾಗೂ ಕೊರತೆಯು ಪಂಜುಗಳನ್ನಂತೆಯೂ ನಿನ್ನ ಮೇಲೆ ಬೀಳುವುದು. ದೇವರ ವಾಕ್ಯ ನಮಗೆ ಇರುವೆಯನ್ನ ತೋರಿಸಿಕೊಟ್ಟು ಬುದ್ಧಿ ಹೇಳುತ್ತೆ. ಏನಂತಂದ್ರೆ, ಸೋಮಾರಿಯೇ, ಇರುವೆ ನೋಡಿ ಅದರ ನಡವಳಿಕೆಯನ್ನು ಗಮನಿಸಿ ನೀನ್ ಬುದ್ಧಿ ತಗೋ. ಇರುವೆ ಏನ್ ಮಾಡುತ್ತೆ? ಅದಕ್ಕೆ ನಾಯಕ, ಅಧಿಕಾರಿ, ಪ್ರಭು ಯಾರು ಇಲ್ಲ, ಆದ್ರೂ ಕೂಡ ಅದು ಸುಗ್ಗಿಯಲ್ಲಿ ಅಂತಂದ್ರೆ ತನಗೆ ಊಟ ಸಿಗುವಂತ ಸಮಯದಲ್ಲಿ ಅದು ಹೋಗಿ ಊಟವನ್ನು ಶೇಖರಿಸಿ ತಂದು ಇಟ್ಕೊಳ್ಳುತ್ತೆ. ಆಗ ಇಷ್ಟೇ ಇಷ್ಟು ಸಣ್ಣ ಜೀವಿ ಆಗಿರುವಂತ ಆ ಸೀಮೆ ತನಗೆ ಊಟ ಸಿಗುವಾಗ ಹೋಗಿ ತಗೊಂಡು ಊಟ ಎತ್ಕೊಂಡ್ಬಂದು ಮನೇಲಿ ಇಟ್ಕೊಳ್ಳುತ್ತೆ. ಆದ್ರೆ ಇಷ್ಟು ದೈತ್ಯಾಕಾರದ ಮನುಷ್ಯನಾಗಿದ್ದೆ ನೀನು. ಆದ್ರೆ ನೀನು ಸೋಂಬೇರಿ. ನೀನೇನ್ ಮಾಡ್ತಾ ಇದೀಯಾ? ನಿದ್ರೆ ಮಾಡ್ತಾ ಇದೀಯಾ. ಇನ್ನ ಸ್ವಲ್ಪ ನಿದ್ದೆ ಅಂತ ನಿದ್ದೆ ಮಾಡ್ಕೊಂಡು ಕೆಲಸ ಕಾರ್ಯಕ್ಕೆ ಹೋಗಿದ್ದೀರಾ, ದುಡಿದಿರಾ, ಸಂಪಾದನೆ ಮಾಡಿದಿರಾ, ಬರುತ್ತಾ ಇದೀಯಾ. ಎದ್ದು ಕೆಲ್ಸಕ್ಕೆ ಹೋಗ ಅಂತ ಬೆಡ್ಶೀಟ್ ಹೇಳ್ಕೊಂಡ್ರು ಕೂಡ ಹಂಗೆ ಕೈ ಮುದ್ರಕೊಂಡು ಹಂಗೆ ಮಲ್ಕೊಂತೀಯ. ಹಿಂಗಿದ್ರೆ ನೀನ್ ಏನಾಗ್ತೀಯ ಅಂತಂದ್ರೆ, ಬಡತನವು ದಾರಿಗಳನ್ನ ಹಾಗೂ ಕೊರತೆಯು ಪಂಜುಗಳನ್ನಂತೆ ನಿನ್ನ ಮೇಲೆ ಬೀಳುವುದು. ಬಡತನ ಬಂದು ನಿನ್ ಮೇಲೆ ಹೆಂಗ್ ಬೀಳುತ್ತೆ ಅಂತಂದ್ರೆ, ದಾರಿಲಿ ಹೋಗುವಾಗ ಕಳ್ಳ ಬಂದು ಹೆಂಗ್ ಬೀಳ್ತಾನೆ, ಹಿಡಿದು ಒಡೆದು ಎಲ್ಲ ಕಿತ್ಕೊಂಡು ಹೋಗೋದಕ್ಕೆ, ಹಂಗೆ ನಿನ್ ಮೇಲೆ ಬಂದು ಬಡತನ ಬೀಳುತ್ತೆ. ಪಂಜುಗಳನ್ನಂತೆ ಕೊರತೆ ನಿನ್ನ ಮೇಲೆ ಬೀಳುತ್ತೆ. ಪಂಜುಗಳ ಅಂತಂದ್ರೆ ಆಯುಧ ಇಟ್ಕೊಂಡಿರೋ ಅಂತ ಮನುಷ್ಯ. ಒಬ್ಬ ಆಯುಧ ಇಟ್ಕೊಂಡ್ರವನು ಬಂದು ಹೆಂಗೆ ಚುಚ್ಚಿ ಗಾಯಪಡಿಸಿ ಇರೋದೆಲ್ಲ ಕಿತ್ಕೊಂಡು ಹೋಗ್ತಾನೆ. ಆತರ ಕೊರತೆ ಅನ್ನೋದು ನಿನ್ನನ್ನು ಚುಚ್ಚಿ ನಿನ್ನನ್ನು ಹಾಳು ಮಾಡುತ್ತೆ. ಆಗ ಸೋಂಬೇರಿಗಿರ್ಬೇಡ, ಸೀಮೆಯಿಂದ ಬುದ್ಧಿ ಕಲ್ತ್ಕೋ. ಸೀಮೆ ತನ್ನ ಊಟ ಸಿಗುವಾಗ ಓಡೋಗಿ ಎತ್ಕೊಂಡ್ಬಂದು ಇಟ್ಕೊಂಡ್ಬಿಡುತ್ತೆ ಮುಂದಕ್ಕೆ ತಿನ್ನೋದಕ್ಕೆ ಬೇಕು ಅಂತ. ನೀನು ಕೂಡ ನಿನ್ ಕೈಗೆ ಕೆಲಸ ಮಾಡೋದಕ್ಕೆ ಅವಕಾಶ ಇರುವಾಗ ಸೋಂಬೇರಿ ಆಗಿ ಮಲಗಿ ನಿದ್ರೆ ಮಾಡಬೇಡ. ಎದ್ದು ಹೋಗಿ ಕೆಲಸ ಮಾಡಿ ದುಡಿದು ಸಂಪಾದಿಸಿ ದೇವರು ಕೊಟ್ಟಿರುವಂತ ಆ ಒಂದು ಉದ್ಯೋಗದಲ್ಲಿ ನಿನಗೆ ಬೇಕಾದದನ್ನು ಕೂಡಿಸ್ಕೋ. ಬಡತನಕ್ಕೆ ಒಳಗಾಗ್ತೀಯಾ, ಕೊರತೆಗೆ ಒಳಗಾಗ್ತೀಯಾ, ಹಾಳಾಗೋಗ್ತೀಯಾ ಅಂತ ದೇವರ ವಾಕ್ಯ ನಮ್ಮನ್ನು ಚೆನ್ನಾಗಿ ಬೈಯೋದನ್ನ ನಾವು ಕಾಣ್ತೀವಿ. ಹಾಗೆ ಇರುವೆಯಿಂದ ನಾವು ಏನ್ ಕಲಿಬೇಕಂತ ದೇವ್ರ ವಾಕ್ಯ ಹೇಳುತ್ತೆ ಅಂತಂದ್ರೆ, ದೇವರು ನಮ್ಗೆ ಕೊಟ್ಟಿರುವಂತ ಕೆಲಸ ಕಾರ್ಯಗಳನ್ನ ನಾವು ತಪ್ಪದೆ ಸೋಂಬೇರಿಗಳಾಗಿರದೆ ಚುರುಕಾಗಿ ಅದನ್ನ ಮಾಡಿ ನಮಗೆ ಬೇಕಾಗಿರುವಂತದನ್ನ ಸಂಪಾದಿಸಿಕೊಳ್ಳುವಂತವர்களಾಗಿ ಇರಬೇಕು ಅಂತ ದೇವರ ವಾಕ್ಯ ಹೇಳುತ್ತೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡ್ತಾರೆ, ಆದ್ರೆ ದೇವರು ಸೋಂಬೇರಿಗಳನ್ನ ಆಶೀರ್ವಾದ ಮಾಡೋದಿಲ್ಲ. ದೇವರು ಯಾರನ್ನ ಆಶೀರ್ವಾದ ಮಾಡ್ತಾರೆ? ಚುರುಕು ಕೈ ಉಳ್ಳವರನ್ನ ದೇವರ ಆಶೀರ್ವಾದ ಮಾಡ್ತಾರೆ. ದೇವರು ಕೊಟ್ಟಿರುವಂತ ಕೆಲಸವನ್ನ, ದೇವರೇ ನೀನು ನನ್ಗೆ ಕೊಟ್ಟಿರುವಂತ ಕೆಲಸಕ್ಕಾಗಿ ಸ್ತೋತ್ರ, ನಾನು ಹೋಗಿ ಕೆಲಸ ಮಾಡ್ತೀನಿ, ಕೆಲಸ ಮಾಡೋದಕ್ಕೆ ನನ್ಗೆ ಕೃಪೆ ಕೊಡು, ಬಲ ಕೊಡು, ಈ ಕೆಲಸಗಳನ್ನೆಲ್ಲ ಚೆನ್ನಾಗಿ ನಡೆಸು, ನನ್ನ ಅಗತ್ಯಗಳನ್ನು ಸಂಧಿಸು ಸ್ವಾಮಿ ಅಂತ ಹೇಳಿ ದೇವರ ಮೇಲೆ ಭರವಸೆ ಬಿಟ್ಟು ಹೊರಟು ಹೋಗಿ ಆಸಕ್ತಿಯಿಂದ ಕೆಲಸವನ್ನು ಮಾಡುವಂತವರನ್ನ ದೇವರ ಆಶೀರ್ವಾದ ಮಾಡ್ತಾರೆ. ದೇವರೇ ಆಶೀರ್ವಾದ ಮಾಡುವಂತ ಮನೆಯಲ್ಲಿ ಬೆಡ್ಶೀಟ್ ಮುಚ್ಚಿಕೊಂಡು ಮಲ್ಕೊಂಡಿರುವಂತವ್ರನ್ನ ದೇವರು ಯಾವತ್ತೂ ಆಶೀರ್ವಾದ ಮಾಡೋದಿಲ್ಲ. ಸೋಂಬೇರಿಗಳನ್ನ ದೇವರ ಆಶೀರ್ವಾದ ಮಾಡೋದಿಲ್ಲ. ಅದರಿಂದ ನಾವು ಸೋಂಬೇರಿಗಳಾಗಿ ಇರಬಾರದು. ಕರ್ತನ ನಮಗೆ ಕೊಟ್ಟಿರುವಂತ ಕೆಲಸಗಳನ್ನ ಇರುವ ರೀತಿಯಲ್ಲಿ ನಾವು ಹೋಗಿ ಮಾಡುವಂತವர்களಾಗಿರಬೇಕು. ಉದಾಹರಣೆಗೆ ನೀವು ನಿಮ್ಮ ಮನೆಯಲ್ಲಿ ಟೀನೋ ಕಾಫಿನೋ ಮಾಡ್ತಾರೆ, ಒಂದು ಸ್ವಲ್ಪ ಸಕ್ಕರೆ ಯಾರಾದ್ರೂ ಬೀಳ್ಸ್ಬಿಟ್ರು ಅಂತ ಅನ್ಕೊಳ್ಳಿ, ಮಕ್ಳೇನಾದ್ರು. ಅವಾಗ ನೀವೇನ್ ಹೇಳ್ತೀರಾ? ಸಕ್ಕರೆ ತೆಲ್ಬೇಡ, ಸೀಮೆ ಬಂದ್ಬಿಡುತ್ತೆ, ಇರುವೆ ಬಂದ್ಬಿಡುತ್ತೆ ಅಂದ್ರೆ ಚೆನ್ನಾಗಿ ಬೈತಾರೆ ಮಕ್ಕಳಿಗೆ ಆ ತಾಯಿದ್ರು. ಅದೇ ತರ ನಾನು ಅಲ್ಪ ಸ್ವಲ್ಪ ಸಕ್ಕರೆ ಚೆಲ್ಬಿಟ್ರೆ ಹಂಗೋಗಿ ಹಿಂಗ್ ಬರೋಷ್ಟು ಸೀಮೆ ಬಂದ್ಬಿಟ್ಟಿರುತ್ತೆ. ಅಂದ್ರೆ ಸೀಮೆಗಳು ಏನ್ ಮಾಡುತ್ತೆ, ತಮ್ಗಲ್ಲೆಲ್ಲೋ ಊಟ ಸಿಕ್ತು, ಸ್ವಲ್ಪ ಸಕ್ಕರೆ ಬೀಳಿಸ್ಬಿಟ್ರು ಅನ್ನೋದು ಗೊತ್ತಾಗಿದ ತಕ್ಷಣ ಹಂಗೆ ಬಂದು ಅದ್ ಎತ್ಕೊಂಡು ಹಂಗೆ ಹೋಗ್ಬಿಡುತ್ತೆ. ಆದ್ರೆ ಯಾವ್ದಾದ್ರು ಸೀಮೆ ಅಲ್ಲಿ ಸಕ್ಕರೆ ಬೀಳಿದ್ರು ಕೂಡ ಯಾವ ಸಕ್ಕರೆ ಅಲ್ಲಿ ಬೀಳ್ಸವ್ರೆ ಆಮೇಲೆ ಎತ್ಕೊಳ್ಳೋದು ಬಿಡು ಅಂತ ಬಿಡ ಮಲ್ಕೊಂಡಿರುತ್ತಾ? ಯಾವ ಸೀಮೆ ಕೂಡ ಯಾವ ಸಕ್ಕರೆ ಐತೆ ಬಿಡು, ಹೋಗಿ ಎತ್ಕೊಳ್ಳೋಣ, ಆಮೇಲೆ ನಾಳೆ ಎತ್ಕೊಳ್ಳೋನ್ ಬಿಡು, ಮಧ್ಯಾಹ್ನ ಎತ್ಕೊಳ್ಳೋನ್ ಬಿಡು, ರಾತ್ರಿ ಎತ್ಕೊಳ್ಳೋನ್ ಬಿಡು ಅಂತ ಅನ್ಕೊಂಡು ಯಾವ ಸೀಮೆ ಕೂಡ ಮಲ್ಕೊಂಡ್ರಲ್ಲ, ಸಕ್ಕರೆ ಬೀಳ್ತಾದಂಗೆ ಹಂಗೆ ಬರ್ತಾ ಇರುತ್ತೆ ಸೀಮೆ. ಆ ಸಕ್ಕರೆ ಬೀಳ್ತಾ ಬಂದ್ರು ಹೋಗೋಣ ಅಂತ ಅಂದ್ಬಿಟ್ಟು. ಆಗ ಸೀಮೆಗಳು ಸೋಂಬೇರಿ ಆಗಿರೋದಿಲ್ಲ, ಅವು ಮಾಡ್ಬೇಕಾದ ಕೆಲಸವನ್ನ ತಪ್ಪದೆ ಮಾಡುತ್ತೆ. ನೀವು ಅದೇ ತರ ಸೋಂಬೇರಿಗಳಾಗಿ ಇರಬಾರ್ದು. ಆಮೇಲೆ ಮಾಡ್ತೀನಿ, ನಾಳೆ ಮಾಡ್ತೀನಿ, ಇನ್ನೊಂದು 2 ದಿನ ಆಗಿ ಆಮೇಲೆ ನೋಡ್ಕೊಳ್ಳೋಣ, ಈ ತರ ಸೋಂಬೇರಿಗಳಾಗಿ ಬದುಕಬಾರ್ದು. ನಮಗೆ ದೇವ್ರು ಕೊಟ್ಟರ ಕೆಲಸವನ್ನು ಇವತ್ತು ದೇವರೇ ಸ್ತೋತ್ರ ಅಂತ ಸರಿಯಾಗಿ ಮಾಡುವಂತವರಾಗಿ ಇರಬೇಕಂತ ದೇವ್ರ ವಾಕ್ಯ ನಮಗೆ ಬುದ್ಧಿ ಹೇಳುತ್ತೆ. ಇಲ್ಲಾಂದ್ರೆ ನೀನು ಬಡತನಕ್ಕೆ ಒಳಗಾಗ್ತೀಯಾ, ಕೊರತೆಗೆ ಒಳಗಾಗ್ತೀಯಾ, ನೀನು ಕಷ್ಟಪಡಬೇಕಾದ ಪರಿಸ್ಥಿತಿ ಬರುತ್ತೆ. ಬುದ್ಧಿ ತಗೋ, ಅದನ್ನ ದೇವ್ರ ವಾಕ್ಯ ನಮ್ಗೆ ಹೇಳುತ್ತೆ. ಆಗ ಇದರಿಂದ ನಾವು ಕಲಿಯುವಂತವர்களಾಗಿ ಇರಬೇಕು. ಒಂದು ಇರುವೆಗಳು ಸೋಂಬೇರಿಗಳಾಗಿರದೆ
ಓಡೋಗಿ ಅವು ಮಾಡೋ ಕೆಲಸವನ್ನ ತಪ್ಪನೆ ಮಾಡಿದ್ರೆ ನಾವು ಅದೇ ತರ ಮಾಡುವುದವர்களಾಗಿ ಇರಬೇಕು. ಅದು ಒಂದು. ಇನ್ನು ನಾವು ಇರುವೆಗಳಿಂದ ಏನ್ ಕಲಿಬೇಕು? ಇರುವೆಗಳಿಂದ ಏನ್ ಕಲಿಬೇಕು ಅಂತಂದ್ರೆ 7ನೇ ವಾಕ್ಯ ಏನ್ ಹೇಳುತ್ತೆ ಅಂತಂದ್ರೆ, ಅದಕ್ಕೆ ನಾಯಕ, ಅಧಿಕಾರಿ, ಪ್ರಭುಗಳಿಲ್ಲದಿದ್ದರೂ ಸುಗ್ಗಿಯಲ್ಲಿ ತನ್ನ ತೀನಿಯನ್ನು ಕೂಡಿಸುವುದು, ಕೊಯ್ಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನ ಸಂಗ್ರಹಿಸಿಟ್ಟುಕೊಳ್ಳುವುದು. ಇರುವೆಗಳು ಸುಗ್ಗಿಯಲ್ಲಿ ಅಂದ್ರೆ ಊಟ ಸಿಗುವಾಗ ಅವು ಹೋಗಿ ಊಟವನ್ನ ಕೂಡಿಸಿ ತಮಗೆ ಎಷ್ಟು ಬೇಕೋ ಅಷ್ಟು ಆಹಾರವನ್ನ ಸೇರಿಸಿ ಇಟ್ಕೊಳ್ಳುತ್ತೆ. ಅವು ಆ ಕೆಲಸ ಮಾಡುತ್ತೆ ಸರಿ, ಆದರೆ ಅವು ಆ ಕೆಲಸವನ್ನ ಎಂತ ಸಂದರ್ಭದಲ್ಲಿ ಮಾಡುತ್ತೆ? ಅದು ಎಂತ ಸಂದರ್ಭದಲ್ಲಿ ಮಾಡುತ್ತೆ ಅಂದ್ರೆ, ಅದಕ್ಕೆ ನಾಯಕ, ಅಧಿಕಾರಿ, ಪ್ರಭುಗಳು ಇಲ್ಲದಿದ್ದರೂ ಇದನ್ನ ಮಾಡುತ್ತೆ. ಇರುವೆ ಏನ್ ಮಾಡುತ್ತೆ? ಊಟ ಸಿಕ್ಕಿದ ತಕ್ಷಣ ಓಡೋಗಿ ಎತ್ಕೊಂಡ್ ಬರುತ್ತೆ. ಆದ್ರೆ ಇದನ್ನ ಅದು ಎಂತ ಸಂದರ್ಭದಲ್ಲಿ ಮಾಡುತ್ತೆ? ಅದಕ್ಕೆ ನಾಯಕ, ಅಧಿಕಾರಿ, ಪ್ರಭುಗಳು ಇಲ್ಲದಿದ್ದರೂ ಇದನ್ನ ಮಾಡುತ್ತೆ. ಹಂಗಾದ್ರೆ ಅರ್ಥ ಏನು? ಇರುವೆಗೆ ಹೇಳೋರು ಕೇಳೋರು ಇಲ್ಲ. ಇರುವೆಗೆ ಹೇಳೋರು ಕೇಳೋರು ಇಲ್ಲ ಅಂದ್ರೂ ಕೂಡ ಅದು ಓಡೋಗಿ ಮಾಡುತ್ತೆ. ಅಂದ್ರೆ ಒಂದು ವೇಳೆ ಅಲ್ಲೆಲ್ಲ ಸಕ್ಕರೆ ಬಿದ್ದಿದೆ, ಇಲ್ಲಿ ಈ ಕಡೆ ಇನ್ನೇನೋ ಬಿದ್ದಿದೆ, ಏನೋ ಒಂದು ಅದು ಆಹಾರಕ್ಕೆ ಸಿಗುತ್ತೆ. ಆದ್ರೆ ಯಾವ್ದಾರ ಒಂದು ಇರುವೆ ಅಲ್ಲಿ ಸಕ್ಕರೆ ಬಿದ್ದಿದೆ, ಅಲ್ಲಿ ಏನೋ ಊಟ ಬಿದ್ದಿದೆ, ನಾನು ಹೋಗೋದಿಲ್ಲ ಬಿಡು, ನಾಳೆ ನೋಡ್ಕೊಳ್ಳೋಣ ಅಂತ ಅನ್ಕೊಂಡು ಅದು ಹೋಗಿಲ್ಲ ಅಂದ್ರೂ ಕೂಡ ಅದನ್ನ ಒಡೆದು ಬಡ್ದು ಹೋಗ ಸಕ್ಕರೆ ತಗೊಂಬಾರ, ಅಲ್ಲಿ ಅಲ್ಲಿ ಸ್ವಲ್ಪ ಅನ್ನ ಬಿದ್ದ ಹೋಗಿ ತಗೊಂಬಾರ ಅಂತ ಅದನ್ನ ಒಡೆದು ಓಡಿಸೋರು ಯಾರು ಇಲ್ಲ. ಅದಕ್ಕೆ ಅಪ್ಪಣೆ ಕೊಡೋರು ಯಾರು ಇಲ್ಲ. ಅದು ಹೋಗಿ ಊಟವನ್ನು ತಂದಿಲ್ಲ ಅಂತಂದ್ರೆ ಅದನ್ನ ದಂಡಿಸುವವರು ಯಾರು ಇಲ್ಲ, ಅದನ್ನ ಕೇಳೋರು ಯಾರು ಇಲ್ಲ. ಅದಕ್ಕೆ ನಾಯಕ, ಅಧಿಕಾರಿ, ಪ್ರಭುಗಳು ಯಾರು ಇಲ್ಲ. ಅದೇ ಅದು ಹೋಗಿ ಊಟವನ್ನು ತಂದಿಲ್ಲ ಅಂದ್ರು ಅದನ್ನ ಕೇಳೋರು, ವಿಚಾರಿಸೋರು, ದಂಡಿಸೋರು, ಶಿಕ್ಷಿಸೋರು ಯಾರು ಇಲ್ಲ ಅಂದ್ರೂ ಕೂಡ ಇರುವೆ ಏನ್ ಮಾಡುತ್ತೆ? ಓಡೋಗಿ ಮೊದಲು ಊಟ ತಗೊಂಡ್ಬಂದುತ್ತೆ. ಹಾಗೆ ಇರುವೆಗಳಿಂದ ನಾವೇನ್ ಕಲಿಬೇಕು? ಇರುವೆಯಿಂದ ನಾವೇನ್ ಕಲಿಬೇಕು ಅಂತಂತಂದ್ರೆ, ನಮ್ಮನ್ನ ಕೇಳೋರು, ನಮ್ಮನ್ನು ವಿಚಾರಿಸೋರು, ನಮ್ಮನ್ನ ದಂಡಿಸೋರು, ಶಿಕ್ಷಿಸುವವರು, ನಮ್ಮನ್ನು ಒತ್ತಾಯ ಮಾಡೋರು, ನಮ್ಗೆ ಹೇಳೋರು ಇಲ್ಲ ಅಂದ್ರೂ ಕೂಡ ನಾವಾಗಿ ದೇವರು ನಮಗೆ ಕೊಟ್ಟಂತ ಕೆಲಸವನ್ನ ಮಾಡುವಂತವர்களಾಗಿ ಇರಬೇಕು. ಹಲ್ಲೆಲೂಯ. ದೇವರು ನಮಗೆ ಏನೋ ಒಂದು ಕೆಲಸವನ್ನು ಕೊಟ್ಟಿರ್ತಾರೆ, ಅದನ್ನ ನಾವು ಯಾವ ತರ ಮಾಡಬೇಕು? ನಮಗೆ ಯಾರೋ ಹೇಳಿದ್ರೇನೆ, ನಮಗೆ ಯಾರೋ ಬಲವಂತ ಪಡಿಸಿದ್ರೇನೆ, ನಮಗೆ ಯಾರೋ ಒತ್ತಾಯ ಮಾಡಿದ್ರೇನೆ, ಹೋಗು 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 ಮಾಡು 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 ಮಾಡು, ಮಾಡಿಲ್ಲ ಅಂದ್ರೆ ನೀನ್ ಏನ್ ಮಾಡ್ತೀನಿ ನೋಡು ಅಂತ ಯಾರೋ ಒತ್ತಾಯ ಪಡಿಸೋದ್ರಿಂದ, ಬೆದರಿಕೆ ಹಾಕೋದ್ರಿಂದ, ಭಯ ಪಡಿಸೋದ್ರಿಂದ ಅವ್ರನ್ನ ನೋಡಿ ಎದುರುಕೊಂಡು ಭಯ ಪಟ್ಕೊಂಡು ನಾವು ಹೋಗಿ ಮಾಡ್ಬೇಕು ಅಂತಲ್ಲ. ಆದ್ರೆ ನಮಗೆ ಹೇಳೋರು, ಕೇಳೋರು, ವಿಚಾರಿಸೋರು ಇಲ್ಲ ಅಂದ್ರೂ ಕೂಡ ದೇವರು ನಮಗೆ ಕೊಟ್ಟಿರುವಂತದನ್ನ ನಾವು ಜವಾಬ್ದಾರಿಯಿಂದ, ನಮ್ಮ ಸ್ವಂತ ಇಷ್ಟದಿಂದ, ಆಸಕ್ತಿಯಿಂದ ಹೋಗಿ ಮಾಡುವಂತವர்களಾಗಿ ಇರಬೇಕು. ಹಲ್ಲೆಲೂಯ. ಅನೇಕ ಕುಟುಂಬಗಳಲ್ಲಿ ಮಕ್ಕಳು ಇರ್ತಾರೆ, ಹೋಗಿ ಕೆಲಸ ಮಾಡೋ ಅಂತಂದ್ರೆ 10 ಸರಿ ಹೇಳಿದ್ರು ಹೋಗಲ್ಲ. ಹೋಗ ಅಲ್ಲಿ ಹೊಲಕ್ಕೆ ಹೋಗಿ ಸ್ವಲ್ಪ ನೀರು ಹಾಕೋಗ, ಅಲ್ಲಿ ಸ್ವಲ್ಪ ಮೂಟೆಗಳೈತೆ ಸ್ವಲ್ಪ ಇಳ್ಸ್ಬಿಟ್ಟು ಬಾ ಹೋಗ, ಅಲ್ಲಿ ಇನ್ನೊಂದೇನೈತೆ ಮಾಡಿ ಹೋಗ, ಹೋಗ್ತೀನಿ 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 ಅಂತ 10 ಸರಿ ಹೇಳ್ಬೇಕು. 10 ಸರಿ ಹೇಳಿದ್ರು ಹೋಗಲ್ಲ. ಆಮೇಲೆ ಗದ್ರಿ ಬೈದು ಒಂದ್ ಏಟ್ ಹಾಕಿ ಸೋಂಬೇರಿ ಸುಮ್ಮನೆ ಕುತ್ಕೊಂಡು ಸಮಯ ಕಳೀತಾ ಇರ್ತೀಯ, ಹೋಗಲ್ ಮಾಡೋ ಕೆಲಸ ಮಾಡೋಗು ಅಂತ ಬೈದು ಉಗಿದು ಎಲ್ಲ ಮಾಡಿದ್ಮೇಲೆ ಒತ್ತಾಯಕ್ಕೆ ಗೊಣಕೊಂಡು ಸ್ವಲ್ಪ ಕುತ್ಕೊಳಕ್ ಬಿಡಲ್ಲ, ಮಾಡಕ್ ಬಿಡಲ್ಲ ಅಂತ ಅನ್ಕೊಂಡು ಇಷ್ಟ ಇಲ್ದರೂ ಹೋಗುವಂತವ್ರನ್ನ ನಾವು ನೋಡುತ್ತೇವೆ. ಆದ್ರೆ ಯಾವ್ದಾರು ಇರುವೆ ಕೆಲಸ ಮಾಡುತ್ತಾ? ನೀವು ಯಾವ್ದಾರು ಇರುವೆ ಬಿಡತ್ರ ಬೇರೆ ಯಾವ್ದೋ ಒಂದು ಇರುವೆ ನಿಂತ್ಕೊಂಡು ಒಂದು ಕೋಲ್ ಇಟ್ಕೊಂಡು ಪಟ 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 ಅಂತ ಬೇರೆ ಇರುವೆ 4 ಗೇಟ್ ಕೊಟ್ಬಿಟ್ಟು ಹೋಗ ಅಲ್ಲಿ ಸಕ್ಕರೆ ಬೆಲೆ ಎತ್ಕೊಂಬ ಹೋಗ, ಅಲ್ಲ ಸ್ವಲ್ಪ ಅನ್ನ ಬೆಲೆ ಎತ್ಕೊಂಬ ಅಂತ ಬೇರೆ ಇರುವೆ ಮಿಕ್ಕಿದ ಇರುವೆಗಳಿಗೆಲ್ಲ ಕೋಲ್ತಾಗ ಹೊಡೆದ್ಬಿಟ್ಟು ಕಳ್ಸ ನೋಡಿದ್ದೀರಾ? ನೀವೊಂದು ಸ್ವಲ್ಪ ಸಕ್ಕರೆ ಬೀಳಿಸಿದ್ರೆ ಅವು ಪಿಪಿ ಪಿಪಿ ಅಂತ ಬಂದ್ಬಿಡ್ತಾವೆ ಎಲ್ಲ ಲೈನಾಗೆ. ಯಾವ್ದು ಕೂಡ ಆಮೇಲೆ ಹೋಗೋಣ ಬಿಡು ಅಂತ ಅನ್ಕೊಂಡಿರಲ್ಲ. ಇಲ್ಲಾಂದ್ರೆ ಬೇರೆ ಯಾವ್ದು ಕೂಡ ಹೋಗ್ತಾ ಇಲ್ಲ, ಇವರು ಅಲ್ಲಿ ಸಕ್ಕರೆ ಬಿದ್ದೈತೆ ಗುಡಿಸ್ಬಿಡ್ತಾರೆ, ಎತ್ತಾಕ್ಬಿಡ್ತಾರೆ, ಆಮೇಲೆ ನಮ್ಗೆ ಸಿಗಲ್ಲ ಊಟ ಅಂತ ಕೋಲ್ತಾಗ ಹೊಡಿತಾನಿರಲ್ಲ, ಎಲ್ಲ ಬಂದ್ಬಿಡ್ತವೆ ಎತ್ಕೊಂಡು ಹೋಗ್ಬೇಕು ಅಂತ. ಆದ್ರೆ ಮನುಷ್ಯರು ಮಾತ್ರ ಇರೋ ಕೆಲಸ ಮಾಡಲ್ಲ. 10 ಸರಿ ಹೇಳಿದ್ರು ಹೋಗಲ್ಲ. ಆಮೇಲೆ ಬೈದು ಗದ್ರಿ ಉಗಿದು 1-2 ಏಟ್ ಹಾಕಿದ್ರೇನೆ ಆಮೇಲೆ ಹೋಗ್ತಾರೆ ನೋಡ್ಕೊಂಡು. ಹಾಗೆ ಇರುವೆಯಿಂದ ನಾವು ಏನ್ ಕಲಿಬೇಕು? ಇರುವೆಯಿಂದ ಏನ್ ಕಲಿಬೇಕು ಅಂತಂದ್ರೆ, ಇರುವೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ, ಅದಕ್ಕೆ ನಾಯಕ ಇಲ್ಲ, ಅಧಿಕಾರಿ ಇಲ್ಲ, ಪ್ರಭು ಇಲ್ಲ. ಆದ್ರೂ ಸಹ ಅದು ತಾನೇ ಹೊಡೋಗಿ ಕೆಲಸ ಮಾಡುತ್ತೆ. ಅದೇ ಥರನೇ ನಮಗೆ ಯಾರೋ ಒತ್ತಡ ಹಾಕೋರು, ನಮಗೆ ಯಾರೋ ಬೈಯೋರು, ಗದರೋರು, ನಮ್ಗೆ ಹೇಳೋರು, ನಾವು ಮಾಡಿಲ್ಲ ಅಂತಂದ್ರೆ ನಮ್ಮನ್ನ ಶಿಕ್ಷೆ ಕೊಡೋರು, ಅಂತ ಸಂದರ್ಭದಲ್ಲೇನೆ ನಾವು ಕೆಲಸ ಮಾಡ್ತೀವಿ ಅಂತ ಮಾಡಬಾರ್ದು. ಆ ಥರ ಏನಿಲ್ಲ ಅಂದ್ರೂ ಸಹ, ನಮ್ಮನ್ನು ಹೇಳೋರು ಕೇಳೋರು ಇಲ್ಲ ಅಂದ್ರೂ ಸಹ
ದೇವರು ನಮಗೆ ಕೊಟ್ಟಂತ ಕೆಲಸವನ್ನ ಆಸಕ್ತಿಯಿಂದ ನಾವು ಓಡೋಗಿ ಮಾಡುವಂತವರಾಗಿರ್ಬೇಕು. ಹಲ್ಲೆಲೂಯ. ಆಗ ಇವತ್ತು ನಿಮ್ಮ ಬಗ್ಗೆ ಒಂದ್ಸಲ ಯೋಚನೆ ಮಾಡಿ ನೋಡಿ, ನೀವು ಯಾವ ತರ ಕೆಲಸ ಮಾಡ್ತೀರಾ? ನಿಮ್ಮ ಮನೆಗಳಿರುವಂತವ್ರು, ನಿಮ್ ಸುತ್ತಮುತ್ತ ಇರುವಂತವ್ರು, ನಿಮ್ಮ ಬಂಧು ಬಳಗ ನಿಮ್ಮ ನೋಡಿ ಏನ್ ಹೇಳ್ತಾರೆ? ಅಯ್ಯೋ ಅವನ ಅದು ಸರಿ ಹೇಳಿದ್ರು ಕೆಲಸ ಮಾಡಲ್ಲ, ಶುದ್ಧ ಸೋಂಬೇರಿ, ಯಾವ ತರ ಬಡ್ಕೊಂಡ್ ಸಾಕಾಗುತ್ತೆ ಅಂತ ಅವ್ನು ಬೇರೆ ಹೇಳ್ತಾರ? ಇಲ್ಲ ಅಂತಂದ್ರೆ ಅಯ್ಯೋ ಅವನು ತುಂಬಾ ಒಳ್ಳೆ ಹುಡುಗ, ಒಂದ್ ಮಾತು ಹೇಳಿದ ಸಾಕು ಹಂಗೆ ಮಾಡ್ಬಿಡ್ತಾನೆ, ಎಲ್ಲ ಕೆಲಸ ಸರಿಯಾಗಿ ಮಾಡ್ತಾನೆ. ನಿಜವಾಗ್ಲೂ ಅಂತವ್ರು ಇರ್ಬೇಕನ್ರಿ ಮಕ್ಕಳು ಅಂದ್ರೆ ಅಂತ ಹೇಳ್ತಾರ? ಯೋಚನೆ ಮಾಡಿ. ಒಂದ್ ವೇಳೆ ಏನತ್ರ ಬಡ್ಕೊಂಡ್ ಸಾಕಾಗುತ್ತೆ ಅಂತಂದ್ರೆ ನಾವು ಇರುವೆಯಿಂದ ಕಲಿಬೇಕು. ಯಾರೋ ನಮಗೆ ಬಡ್ಕೊಳೋದಲ್ಲ, ಇರೋ ಕೆಲಸವನ್ನ ನಾವು ಜವಾಬ್ದಾರಿಯಿಂದ ಹೋಗಿ ಮಾಡುವುದವರಾಗಿ ಇರಬೇಕು. ಇರುವೆ ತರ. ಹಲ್ಲೆಲೂಯ. ಆ ಸಣ್ಣ ಕಣ್ಣು ಕಾಣಿಸ್ತಿರೋದು ಇರುವೆಗೆ ಆ ಬುದ್ಧಿ ಇದೆ, ಇಷ್ಟು ದೈತ್ಯಾಕಾರದ ಮನುಷ್ಯನಿಗೆ ಆ ಬುದ್ಧಿ ಇಲ್ಲ. ಅದನ್ನು ನಾವು ಕಲಿಬೇಕಂತ ದೇವರ ವಾಕ್ಯನ ನಮಗೆ ಹೇಳಿಕೊಡುತ್ತೆ. ಹಲ್ಲೆಲೂಯ. ಆಗ ಯಾರೋ ಶಿಕ್ಷೆ ಕೊಡ್ತಾರೆ, ಒತ್ತಾಯ ಪಡಿಸ್ತಾರೆ, ಬೆದರಿಸ್ತಾರೆ ಅನ್ನೋದಕ್ಕೆ ನಾವು ಕೆಲಸ ಮಾಡೋದಲ್ಲ. ಯಾರೋ ನಮ್ಮನ್ನ ನೋಡ್ತಾರೆ ಅನ್ನೋದಕ್ಕೋಸ್ಕರ ಕೆಲಸ ಮಾಡೋದಲ್ಲ. ನಾವು ನಮ್ಮ ಸ್ವಂತ ಇಷ್ಟದಿಂದ ಮಾಡುವಂತವರಾಗಿರ್ಬೇಕು. ಇರುವೆ ಯಾರು ಹೇಳೋರು, ಕೇಳೋರು, ನೋಡೋರು, ಹೊಡೆಯೋರು, ಶಿಕ್ಷೆ ಕೊಡೋರು ಇಲ್ಲ ಅಂದ್ರೆ ತನ್ನ ಸ್ವಂತ ಇಷ್ಟದಿಂದ ಆಸಕ್ತಿಯಿಂದ ಕೆಲಸ ಮಾಡುತ್ತೆ. ನಾವು ಆ ರೀತಿಯಾಗಿ ಮಾಡುವಂತವರಾಗಿ ಇರಬೇಕು. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಎಫೆಸದವರಿಗೆ ಬರೆದಂತ ಪತ್ರಿಕೆ 6ನೇ ಅಧ್ಯಾಯ ವಾಕ್ಯಗಳು 5ರಿಂದ ನಾವು ಓದುತ್ತಾ ಹೋದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ದಾಸತ್ವದಲ್ಲಿರುವವರೇ, ಈ ಲೋಕದಲ್ಲಿ ನಿಮಗೆ ಯಜಮಾನರಾಗಿರುವವರಿಗೆ ಕ್ರಿಸ್ತನಿಗೆಂದು ಮನೋಭೀತಿಯಿಂದ ನಡುಗುವವರಾಗಿಯೂ ಸರಳ ಹೃದಯರಾಗಿಯೂ ವಿಧೇಯರಾಗಿರಿ. ಇಲ್ಲಿ ದೇವರ ವಾಕ್ಯ ನಮ್ಗೆ ಹೇಳೋದೇನಂತಂದ್ರೆ, ದಾಸತ್ವದಲ್ಲಿರುವವರೇ ಅಂತಂದ್ರೆ ಕೆಲಸದಲ್ಲಿರುವಂತವರು. ಅಂತವ್ರಿಗೆ ಕೊಡೋ ಆಲೋಚನೆ ದೇವ್ರ ವಾಕ್ಯ ಏನು ಅಂತಂದ್ರೆ, ಈ ಲೋಕದಲ್ಲಿ ನಿಮಗೆ ಯಜಮಾನರಾಗಿರುವವರಿಗೆ, ಈ ಲೋಕದಲ್ಲಿ ನಮಗೆ ಕೆಲಸ ಕೊಡುವಂತ ಓನರ್ ಇರ್ತಾರೆ, ಅಂತವ್ರಿಗೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಕ್ರಿಸ್ತನಿಗೆಂದು ಮನೋಭೀತಿಯಿಂದ ನಡುಗುವವರಾಗಿಯೂ ಸರಳ ಹೃದಯರಾಗಿಯೂ ವಿಧೇಯರಾಗಿರಿ. ನಾವು ಈ ಲೋಕದಲ್ಲಿ ಯಜಮಾನರಿಗೆ ಏನ್ ಮಾಡ್ಬೇಕು? ನಮಗೆ ಕೆಲಸ ಕಾರ್ಯಗಳು ಕೊಟ್ಟಿರುವಂತ ಯಜಮಾನರಿಗೆ ಯಾವ ತರ ನಡ್ಕೊಳ್ಬೇಕು? ಕರ್ತನಿಗೆಂದು, ಕ್ರಿಸ್ತನಿಗೆಂದು ಮನೋಭೀತಿಯಿಂದ ನಡುಗುವವರಾಗಿ ಸರಳ ಹೃದಯರಾಗಿ ನಾವು ವಿಧೇಯರಾಗುವಂತವர்களಾಗಿ ಇರಬೇಕು. ಆಗ ಒಂದ್ ವೇಳೆ ನಮಗೆ ಈ ಲೋಕ ರೀತಿಯಾಗಿ ಯಾರೋ ಒಂದು ಯಜಮಾನನನ್ನು ದೇವರು ನೇಮಿಸಿ ಒಂದು ಕೆಲಸವನ್ನು ಕೊಡ್ಸಿದ್ದಾರೆ ಅಂತಂದ್ರೆ, ನನ್ನ ನಿಮ್ಮ ನಡವಳಿಕೆ ಅವ್ರ ವಿಷಯದಲ್ಲಿ ಯಾವ ತರ ಇರ್ಬೇಕಂತ ಇಲ್ಲಿ ವಾಕ್ಯ ಹೇಳುತ್ತೆ. ನಾವು ಯಾವ ತರ ಇರಬೇಕು? ಯಜಮಾನರ ವಿಷಯದಲ್ಲಿ ಮನೋಭೀತಿಯಿಂದ ನಡುಗುವವರಾಗಿ ಸರಳ ಹೃದಯರಾಗಿ ನಾವು ವಿಧೇಯರಾಗುವಂತವர்களಾಗಿ ಇರಬೇಕು. ಆ ರೀತಿಯಾಗಿ ನಾವು ಯಜಮಾನರಿಗೆ ನಡ್ಕೊಳ್ಳುವಾಗ ಅದು ದೇವರಿಗೆ ಪ್ರಿಯವಾಗಿರುತ್ತೆ. ದೇವರ ಅಂತ ಕೆಲಸದವರನ್ನ ಆಶೀರ್ವಾದ ಮಾಡ್ತಾರೆ. ಆದ್ರೆ ಇವತ್ತು ನಮ್ಮಲ್ಲಿ ಅನೇಕ ಕೆಲಸದವರು ಇರ್ತಾರೆ. ಇವ್ರೆಂತವ್ರು ಅಂತಂದ್ರೆ ಯಜಮಾನರನ್ನೇ ಬೈಯೋರು, ಯಜಮಾನರನ್ನೇ ಆಡ್ಕೊಳ್ಳುವಂಥವ್ರು, ಯಜಮಾನರಿಗೆ ಆವಾಜ್ ಹಾಕೋರು, ಯಜಮಾನರ ಜೊತೆ ಜಗಳಗಳು ಮಾಡೋರು, ಅವ್ರು ಹೇಳಿದ್ದನ್ನ ಕೇಳದೇ ಇರೋವಂಥವ್ರು, ಆಯಾ ನಿಮ್ಗೇನ್ ಗೊತ್ತು, ನನಗೆ ಗೊತ್ತು, ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಅವ್ರಿಗೆ ವಿರುದ್ಧವಾಗಿ ತಿರುಗಿ ಬಿಡುವಂಥವ್ರು. ಇಂಥ ಅನೇಕ ಕೆಟ್ಟ ಕೆಲಸದವರುಗಳನ್ನ ನಾವು ನೋಡೋದಕ್ಕೆ ಸಾಧ್ಯ. ಅಂತ ವ್ಯಕ್ತಿಗಳಾಗಿ ನಾವಿದ್ರೆ ದೇವರು ನಮ್ಮನ್ನ ಮೆಚ್ಚೋದಿಲ್ಲ. ದೇವರು ನಮ್ಮ ಇಟ್ಟಿರುವಂತಹ ಸ್ಥಳದಲ್ಲಿ ನಾವು ಅವರಿಗೆ ಮನೋಭೀತಿಯಿಂದ ನಡುಗುವವರಾಗಿ ಸರಳ ಹೃದಯರಾಗಿ ವಿಧೇಯರಾಗುವಂತವರಾಗಿರಬೇಕು. ಆಗ ದೇವರು ನಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಮತ್ತೆ ಇನ್ನೂ ಮುಂದುವರಿಸಿ ವಾಕ್ಯ ಏನ್ ಹೇಳುತ್ತೆ ಅಂತಂದ್ರೆ, ಮನುಷ್ಯರನ್ನು ಮೆಚ್ಚಿಸುವವರು ಮಾಡುವ ಪ್ರಕಾರ ಯಜಮಾನರು ನೋಡುತ್ತಿರುವಾಗ ಮಾತ್ರ ಸೇವೆ ಮಾಡದೆ ಕ್ರಿಸ್ತನ ದಾಸರಿಗೆ ತಕ್ಕ ಹಾಗೆ ದೇವ ಚಿತ್ತವನ್ನು ಮನಪೂರ್ವಕವಾಗಿ ನಡೆಸಿರಿ. ಅಂದ್ರೆ ಅನೇಕರು ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರ ಯಜಮಾನರು ಕಣ್ಮುಂದೆ ಇರುವಾಗ ಮಾತ್ರವೇ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅವ್ರ ಯಜಮಾನರು ಕಣ್ಮುಂದೆ ಇಲ್ಲ, ಅತ್ತ ಇತ್ತ ಎಲ್ಲ ಹೋಗಿದ್ದಾರೆ ಅಂತಂದ್ರೆ ಇವ್ರೇನ್ ಮಾಡ್ತಾರೆ? ಮಾಡ್ಬೇಕಾದ ಕೆಲಸವನ್ನ ಸರಿಯಾಗಿ ಮಾಡೋದಿಲ್ಲ. ಆಗ ದೇವರ ವಾಕ್ಯ ನಮ್ಗೆ ಏನ್ ಹೇಳುತ್ತೆ ಅಂತಂದ್ರೆ, ಮನುಷ್ಯರನ್ನು ಮೆಚ್ಚಿಸುವ ಪ್ರಕಾರ ಯಜಮಾನರು ನೋಡುತ್ತಿರುವಾಗ ಮಾತ್ರ ಸೇವೆ ಮಾಡದೆ ಅನೇಕರು ಏನ್ ಮಾಡ್ತಾರೆ? ಮನುಷ್ಯರನ್ನು ಮೆಚ್ಚಿಸೋದಕ್ಕೋಸ್ಕರ, ಯಜಮಾನರನ್ನ ಮೆಚ್ಚಿಸೋದಕ್ಕೋಸ್ಕರ ಅವ್ರು ನೋಡುವಾಗ ಮಾತ್ರ ಚೆನ್ನಾಗಿ ಕೆಲಸ ಮಾಡ್ತಾರೆ. ಆದ್ರೆ ಅವ್ರಿಲ್ಲ ಅಂತಂತಂದ್ರೆ ಇವ್ರ ಕೆಲಸ ಆ ರೀತಿ ಆಗಿರೋದಿಲ್ಲ. ಆದ್ರೆ ನೀವು ಆ ರೀತಿ ಮಾಡಬೇಡಿ. ಮನುಷ್ಯರನ್ನ ಮೆಚ್ಚಿಸೋದಕ್ಕೋಸ್ಕರ ನೀವು ಕೆಲಸ ಮಾಡಬೇಡಿ. ಆದ್ರೆ ಕ್ರಿಸ್ತನ ದಾಸರಿಗೆ ತಕ್ಕ ಹಾಗೆ ದೇವರ ಚಿತ್ತವನ್ನು ಮನಪೂರ್ವಕವಾಗಿ ನಡೆಸಿರಿ. ನಿಮಗೊಂದು ಕೆಲಸವನ್ನು ಕೊಟ್ಟು ಆ ಕೆಲಸವನ್ನು ಮಾಡ್ಬೇಕಂತ ದೇವ್ರ ಚಿತ್ತವಾಗಿದ್ದು ದೇವ್ರು ನಿಮ್ಮನ್ನ ಅಲ್ಲಿಟ್ಟಿದ್ದಾರೆ. ದೇವರು ನಿಮ್ಮನ್ನ ತನ್ನ ಚಿತ್ತಾನುಸಾರವಾಗಿ ಇಟ್ಟಿರುವಾಗ ಅಲ್ಲಿ ಓನರ್ ಇದ್ರು ಸರಿ, ಓನರ್ ಇಲ್ಲ ಅಂದ್ರೆ ಸರಿ, ಕರ್ತನ ಚಿತ್ತವನ್ನು ಆ ಕೆಲಸವನ್ನು ನೀವು ಮನಪೂರ್ವಕವಾಗಿ ಮಾಡಿ. ಮನುಷ್ಯರನ್ನ ಮೆಚ್ಚಿಸೋದಕ್ಕೋಸ್ಕರವಾಗಿ ಕೆಲಸ ಮಾಡಬೇಡಿ ಅಂತ ದೇವ್ರ ವಾಕ್ಯ ನಮಗೆ ಆಲೋಚನೆ ಕೊಡುತ್ತೆ. ಮನುಷ್ಯರಿಗೋಸ್ಕರವಲ್ಲ, ಕರ್ತನಿಗೋಸ್ಕರ ಸೇವೆ ಮಾಡುತ್ತೇವೆಂದು ಚಿತ್ತಪೂರ್ವಕವಾಗಿ ಸೇವೆ ಮಾಡಿರಿ. ನೀವು ಮಾಡೋ ಕೆಲಸ ಯಾವ ತರ ಮಾಡಬೇಕು? ಮನುಷ್ಯರಿಗೋಸ್ಕರವಾಗಿ ಅಲ್ಲ, ಕರ್ತನಿಗೋಸ್ಕರವಾಗಿ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಚಿತ್ತಪೂರ್ವಕವಾಗಿ ನಿಮ್ಮ ಇಷ್ಟಾನುಸಾರವಾಗಿ ನೀವು ಪೂರ್ಣ ಮನಸ್ಸಿನಿಂದ ಅದನ್ನ ಮಾಡಿ
ಅಂತ ದೇವರ ವಾಕ್ಯವು ನಮಗೆ ಹೇಳುತ್ತೆ. ಇನ್ನು 8ನೇ ವಾಕ್ಯದಲ್ಲಿ, ಯಾಕೆಂದರೆ ಒಬ್ಬನು ದಾಸನಾಗಲಿ ಸ್ವತಂತ್ರನಾಗಲಿ ತಾನು ಯಾವ ಸತ್ಕಾರ್ಯವನ್ನು ಮಾಡುತ್ತಾನೋ ಅದರ ಪ್ರತಿಫಲವನ್ನು ಕರ್ತನಿಂದ ಹೊಂದುವನೆಂಬುದನ್ನು ನೀವು ತಿಳಿದವರಾಗಿಯೇ ಇದ್ದೀರಿ. ಯಾರೇ ಆಗಿರಲಿ, ಸತ್ಕಾರ್ಯವನ್ನು ಮಾಡುವಾಗ ದೇವರು ಅವನಿಗೆ ಪ್ರತಿಫಲವನ್ನು ಕೊಡ್ತಾರೆ ಅನ್ನೋದನ್ನ ನೀವು ಅರಿತಿದ್ದೀರಾ. ಅರಿತರ ನೀವೇನ್ ಮಾಡಿ ಅಂತಂದ್ರೆ, ಯಜಮಾನರಿದ್ದಾಗ ಮಾತ್ರ ಅವ್ರ ಮುಂದೆ ಚೆನ್ನಾಗಿ ಕೆಲಸ ಮಾಡೋರಾಗಿ, ಅವರಿದ್ದಾಗ ನಿಮ್ಗೆ ಇಷ್ಟ ಬಂದಾಗ ನಡೆಯುವಂತವರಾಗಿರ್ಬೇಡಿರಿ. ಆದ್ರೆ ನೀವು ಅವರಿದ್ರು ಸರಿ, ಇಲ್ಲಾಂದ್ರೂ ಸರಿ, ದೇವರೊಳಗೆ ಕೊಟ್ಟಿರುವಂತ ಕೆಲಸವನ್ನ ನೀವು ಮನಪೂರ್ವಕವಾಗಿ ಚೆನ್ನಾಗಿ ಮಾಡಿ. ನೀವು ಮಾಡುವಂತ ಸತ್ಕಾರ್ಯಕ್ಕೆ ದೇವರ ಪ್ರತಿಫಲ ಕೊಡ್ತಾರೆ ಅಂತ ದೇವರ ವಾಕ್ಯ ನಮಗೆ ಹೇಳುತ್ತೆ. ಹಲ್ಲೆಲೂಯಾ. ಆದ್ರೆ ಅನೇಕರು ಏನ್ ಮಾಡ್ತಾರೆ ಅಂತಂದ್ರೆ, ಬೇರೆಯವ್ರನ್ನ ಮೆಚ್ಚಿಸೋದಕ್ಕೋಸ್ಕರ ಕೆಲಸ ಮಾಡ್ತಾರೆ, ಬೇರೆಯವ್ರು ನಮ್ಮನ್ನ ನೋಡ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ ಕೆಲಸ ಮಾಡ್ತಾರೆ. ಆದ್ರೆ ಬೇರೆಯವ್ರು ನಮ್ಮನ್ನ ನೋಡ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ ನಾವು ಕೆಲಸವನ್ನು ಮಾಡಬಾರ್ದು. ದೇವರು ನಮ್ಮನ್ನ ನೋಡ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ ನಾವು ಕೆಲಸ ಮಾಡಬೇಕು. ಹಲ್ಲೆಲೂಯಾ. ಸೀಮೆಗಳನ್ನ ನೋಡೋರು ಯಾರು ಇಲ್ಲ. ಎಲ್ಲೋ ಒಂದ್ ಸ್ವಲ್ಪ ಊಟ ಸಿಗುತ್ತೆ ಅಂತ ಮಾತ್ರಕ್ಕೆ ಒಡೋಗ ನೆತ್ಕೊಂಡ್ ಬಿಡುವಾಗ ಯಾರೋ ಅದನ್ನ ನೋಡಿ ಆ ಸೇವೆಗೆ ಪ್ರತಿಫಲ ಕೊಡೋದಿಲ್ಲ. ಆದ್ರೆ ಯಾವ ಸೇವೆ ಕೂಡ ತಮ್ಮನ್ನ ಯಾರು ನೋಡೋರಿಲ್ಲ ಅಂದ್ರೂ ಕೂಡ, ತಾವೇನೋ ಅರ್ಜೆಂಟ್ ಆಗಿ ಹೋಗಿ ತಂದ್ಬಿಟ್ರೆ ತಮ್ಗೆ ಅಲ್ಲಿ ಹೋಗಿ ಯಾರು ಪ್ರೈಸ್ ಕೊಡೋರು ಇಲ್ಲ ಅಂದ್ರೂ ಕೂಡ ಅವು ಆಸಕ್ತಿಯಿಂದ ಆ ಕೆಲಸ ಮಾಡುತ್ತೆ. ಅದೇ ತರನೇ ನಾವು ಸಹ ದೇವರು ನಮಗೆ ಕೊಟ್ಟಿರುವಂತ ಕೆಲಸವನ್ನ ಯಾರು ನೋಡ್ತಾ ಇದ್ರು ಸರಿ, ನೋಡ್ತಾ ಇಲ್ಲ ಅಂದ್ರೂ ಸರಿ, ನಾವು ಆಸಕ್ತಿಯನ್ನು ಹೋಗಿ ಮಾಡುವಂತವர்களಾಗಿ ಇರಬೇಕು. ಮನುಷ್ಯರು ನೋಡ್ತಾ ಇದ್ರು ಸರಿ, ನೋಡ್ತಾ ಇಲ್ಲ ಅಂದ್ರೆ ಸರಿ, ದೇವರನ್ನ ನೋಡ್ತಾ ಇದ್ದಾರೆ, ಇದು ದೇವರನ್ನು ಕೊಟ್ಟಿರುವಂತ ಕೆಲಸ, ಇದು ದೇವರ ಚಿತ್ತ ಅಂತ ನಾವು ದೇವರನ್ನ ಮೆಚ್ಚಿಸುವುದಕ್ಕಾಗಿ ಆಸಕ್ತಿಯಿಂದ ಹೋಗಿ ಆ ಕೆಲಸವನ್ನು ಮಾಡಬೇಕು. ಹಲ್ಲೆಲೂಯಾ. ಆಗ ದೇವರು ನಮಗೇನ್ ಮಾಡ್ತಾರೆ, ಅದರ ಪ್ರತಿಫಲವನ್ನ ಕೊಡ್ತಾರೆ. ಆದ್ರೆ ಮನುಷ್ಯರು ಇರುವಾಗ ಮಾತ್ರ ಚೆನ್ನಾಗಿ ಕೆಲಸ ಮಾಡಿ, ಆಮೇಲೆ ಉದಾಸೀನಾಗಿ ಹೊರರೆಲ್ಲ ಬಡ ನೋಡ್ಕೊಳ್ಳೋಣ ಅಂತ ಕೆಲಸ ಮಾಡುವಂತವ್ರು ಯಾರು ಅಂತಂದ್ರೆ ಕಪಟಿಗಳು. ಹೊರರಿದ್ದ ಚೆನ್ನಾಗಿ ಕೆಲಸ ಮಾಡ್ತಾರೆ. ಹೊರ ಏನ್ ಅನ್ಕೊಬೇಕು, ಆಹಾ ಎಷ್ಟು ಒಳ್ಳೆ ಕೆಲಸವನಪ್ಪ ಇವನು ಅಂತ ಅನ್ಕೊಬೇಕು. ಆದ್ರೆ ಹೊರರಿದ್ದಾಗ ಅವ್ನು ನಿಜವಾದ ಬಣ್ಣ ಆಚೆ ಬರುತ್ತೆ. ಸೋಂಬೇರಿ, ಓನರೆಲ್ಲ ಮಾಡ್ಕೊಳ್ಳೋಣ ಬಿಡ. ಆಗ ಇಂಥವ್ರು ಯಾರು? ಇಂಥವ್ರು ಕಪಟಿಗಳು. ಒಳಗಡೆ ನಿಜವಾಗ್ಲೂ ಒಂಥರ ಇದ್ದು ಆಚೆ ಕಡೆ ನಾವು ಈ ಬೇರೆ ತರ ನಂತರ ತೋರಿಸ್ಕೊಳ್ಳುವಂಥವ್ರು ಕಪಟಿಗಳು. ಇಂಥವ್ರು ದೇವರಿಗೆ ಏನಾಗ್ತಾರೆ, ಅಸಹ್ಯರು. ದೇವರು ಅವ್ರನ್ನ ಹತ್ರ ಸೇರಿಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಕಪಟಿಗಳನ್ನ. ಆಗ ಹೊರರಿದ್ದಾಗ ಒಂಥರ, ಹೊರರಿಲ್ದಾಗ ಒಂಥರ, ಮನುಷ್ಯರ ಮುಂದೆ ಒಂಥರ, ಮನುಷ್ಯರಿಲ್ದಾಗ ಒಂಥರ ನಾವು ನಡೆಯುವಂತವರಾಗಿದ್ರೆ ದೇವರ ದೃಷ್ಟಿಯಲ್ಲಿ ಕಪಟಿಗಳಾಗಿದ್ದೀವಿ, ದೇವರಿಗೆ ಅಸಹ್ಯರಾಗಿದ್ದೀವಿ. ದೇವರು ನಮ್ಮನ್ನ ಎಷ್ಟು ಮಾತ್ರವೂ ಆಶೀರ್ವಾದ ಮಾಡಲ್ಲ. ಆದ್ರೆ ಮನುಷ್ಯರನ್ನು ಮೆಚ್ಚಿಸುವುದಕ್ಕಾಗಿ ಅಲ್ಲದೆ, ಮನುಷ್ಯರು ನೋಡ್ತಾರೆ ಅನ್ನೋದಕ್ಕೋಸ್ಕರವಾಗಿ ಅಲ್ಲದೆ, ದೇವರನ್ನ ನೋಡ್ತಾ ಇದ್ದಾರೆ. ಇದು ದೇವರನ್ನು ಕೊಟ್ಟಂತ ಕೆಲಸ. ದೇವರೇ, ನಾನು ಇದನ್ನ ಮನಪೂರ್ವಕ ಮಾಡ್ತೀನಿ ಸ್ವಾಮಿ ಅಂತ ನಾವು ದೇವರ ಮುಂದೆ ಕೆಲಸ ಮಾಡುವಾಗ ದೇವರು ಅದನ್ನು ಕಂಡು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ, ನಮಗೆ ಅದ್ರ ಪ್ರತಿಫಲವನ್ನು ಕೊಡ್ತಾರೆ. ಹಲ್ಲೆಲೂಯಾ. ಸೀಮೆ ಯಾರನ್ನೂ ಮೆಚ್ಚಿಸೋದಕ್ಕೆ ಕೆಲಸ ಮಾಡಲ್ಲ. ಅದು ಓಡೋಗಿ ತಂದ್ಬಿಟ್ರೆ ಯಾರೋ ಪ್ರೈಸ್ ಕೊಡಲ್ಲ ಅದಕ್ಕೆ. ಆದ್ರೂ ಎಲ್ಲ ಓಡೋಗಿ ಅವು ತರುತ್ತೆ. ನಾನು ನೀವು ಅದೇ ತರ ಯಾರೋ ನೋಡ್ತಾರೆ, ಯಾರೋ ಏನೋ ನಮಗೆ ಪ್ರತಿಫಲ ಕೊಡ್ತಾರೆ ಅನ್ನೋದಕ್ಕೋಸ್ಕರ ಅಲ್ಲ. ಯಾರು ನೋಡಿದ್ರು, ಯಾರು ನೋಡಿಲ್ಲ ಅಂದ್ರು, ಯಾರು ಶಿಕ್ಷೆ ಕೊಟ್ಟರು, ಶಿಕ್ಷೆ ಕೊಟ್ಟಿಲ್ಲ ಅಂತಂದ್ರು, ದೇವ್ರು ನಮ್ಗೆ ಕೊಟ್ಟಂತ ಕೆಲಸವನ್ನ ಆಸಕ್ತಿಯಿಂದ ಮಾಡುವಂತವರಾಗಿ ಇರಬೇಕು. ಹಲ್ಲೆಲೂಯಾ. ಒಂದು ವೇಳೆ ನಾವು ಮನುಷ್ಯರು ನಮ್ಮನ್ನು ನೋಡುವಾಗ ಅವ್ರು ಮೆಚ್ಚಿಸೋದಕ್ಕೋಸ್ಕರ ಚೆನ್ನಾಗಿ ಕೆಲಸ ಮಾಡಿ, ನಮ್ ಓನರ್ ಇಲ್ದಾಗ ಬುಡ ಓನರ್ ಇಲ್ಲ ಅಂತ ಅನ್ಕೊಂಡು ಉದಾಸೀನ ಮಾಡಿ ಬದುಕ್ತಾ ಇದ್ರೆ, ಇದು ಮನುಷ್ಯರು ನೋಡಿಲ್ಲ ಅಂತಂದ್ರು ದೇವರು ನೋಡ್ತಾರೆ. ಒಂದು ದಿವಸ ದೇವರದನ್ನ ಆಸೆ ತರ್ತಾರೆ. ಅದನ್ನ ಆಸೆ ತರುವಾಗ ಏನಾಗುತ್ತೆ, ಎಲ್ಲರೂ ನಾವು ಎಂತವ್ರು ಅಂತ ಅರ್ಥ ಆಗುತ್ತೆ. ಅವದೇನಾಗುತ್ತೆ ಅಂದ್ರೆ ನಮಗೆ ದೊಡ್ಡ ನಾಚಿಕೆ, ಅವಮಾನ ಉಂಟಾಗಿ ನಾವಿರೋ ಕೆಲಸದಿಂದ ತಳ್ಳಲ್ಪಡಬೇಕಾದ ಪರಿಸ್ಥಿತಿ ಬರುತ್ತೆ. ಆದ್ರೆ ಮನುಷ್ಯರಿದ್ರು ಸರಿ, ಮನುಷ್ಯರಿಲ್ಲ ಅಂದ್ರೂ ಸರಿ, ದೇವರನ್ನು ಕೊಟ್ಟಂತ ಕೆಲಸ, ದೇವರನ್ನ ಆಸಕ್ತಿಯಿಂದ ಮಾಡ್ತೀನಪ್ಪ ಅಂತ ಉತ್ಸಾಹದಿಂದ ನಾವು ಮಾಡುವಾಗ ಅದು ಯಾರು ಗೊತ್ತಿಲ್ಲ ಅಂದ್ರೂ ಕೂಡ, ಕೆಲವರು ಇರ್ತಾರೆ ಏನಂದ್ರೆ ಓನರ್ನ ಹೊಲಿಸ್ಕೊಬೇಕು, ಅವ್ರ ಮೆಚ್ಚುಗೆ ಪಡಿಬೇಕು ಅಂತ ಅಂದ್ಬಿಟ್ಟು ಇದ್ದಾಗ ಮಾತ್ರ ಮಾಡ್ತಾರೆ, ಇಲ್ದಾಗ ಮಾಡಲ್ಲ. ಆಮೇಲೆ ಒಂದ್ ವೇಳೆ ನಾವೇನಾದ್ರು ಯಾವಾಗಲೂ ಉಳಿತಾರ ಮಾಡ್ತಾ ಇದ್ರೆ, ನಿನಗೆ ಬುದ್ಧಿಲ್ಲ ಕಣ, ಓನರ್ ಹೇಳಿದಾಗ ಹಿಂಗ್ ದುಡ್ದು ಏನ್ ಓನರ್ ನೋಡ್ತಾನೆ, ನಿನ್ನ ನಿಂಗೆ ಪ್ರತಿಫಲ ಕೊಡ್ತಾನ, ನಿನಗೆ ಬುದ್ಧಿ ಇಲ್ಲ ಹಿಂಗಿದ್ರೆ ನೀನು ಅಂತ ಭಯಂಕರ ಆಗಿರ್ತಾರೆ. ಆದ್ರೆ ಈ ತರ ಎಲ್ಲ ಬೇರೆಯವ್ರು ಹೇಳಿದ್ರು ಕೂಡ ಅದನ್ನ ನನಗೆ ಬೇಕಾಗಿಲ್ಲಪ್ಪ, ಓನರ್ ನೋಡ್ತಾರೋ ನೋಡೋದಿಲ್ವೋ, ದೇವ್ರು ನೋಡ್ತಾರೆ, ನಾನು ಮಾಡೋ ಕೆಲಸ ನಾನು ಮಾಡ್ತೀನಿ ಅಂತ ನಾವು ಮಾಡುವಾಗ ಒಂದು ದಿವಸ ಇವ್ರು ಮಾಡೋಂಥ ಕಪಟತನವನ್ನ ದೇವರ ಆಚೆ ತರ್ತಾರೆ. ಇವರು ಇರೋ ಸ್ಥಾನದಿಂದ ತಳ್ಳಲ್ಪಡ್ತಾರೆ. ನಾವು ಮಾಡುವಂತ ಒಳ್ಳೆ ಕೆಲಸವನ್ನು ದೇವರ ಆಸೆ ತರ್ತಾರೆ. ಅದಕ್ಕೆ ನಮ್ಗೆ ಹೆಚ್ಚಿನ ಪ್ರತಿಫಲ ಕೊಟ್ಟು ನಮ್ಮನ್ನ ಮೇಲಕ್ಕೆ ತರ್ತಾರೆ. ಹಲ್ಲೆಲೂಯಾ. ಎಷ್ಟೋ ಜನಕ್ಕೆ ನಮ್ ಕಂಪನಿಯಲ್ಲಿ ನನಗೆ ಪ್ರಮೋಷನ್ ಕೊಡ್ತಾ ಇಲ್ಲ ಅಂತ ಅನ್ಕೊಂತಾ ಇರ್ತಾರೆ. ನಿಮ್ಗೆ ಪ್ರಮೋಷನ್ ಬೇಕು ಅಂತಂದ್ರೆ ಮನುಷ್ಯರು ನೋಡುವ ಮಾತ್ರ ಕೆಲಸ ಮಾಡಬೇಡಿ, ಮನುಷ್ಯರಿಲ್ಲ ಅಂದ್ರೂ ದೇವ್ರು ನೋಡ್ತಾರಂತ ಕೆಲಸ ಮಾಡಿ. ಪ್ರಮೋಷನ್ ಕೊಡೋದು ದೇವ್ರ ಕೈಯಲ್ಲಿದೆ. ಹಲ್ಲೆಲೂಯಾ.
ಅಯ್ಯೋ ನಮ್ಮ ಕಂಪ್ನಿಲಿ ನಾನು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀನಿ, ಒಂದು ಸ್ವಲ್ಪ ಸಂಬಳ ಜಾಸ್ತಿ ಮಾಡಲ್ಲ ಅಂತಾರೆ ನಮ್ಮ ಓನರು, ಏನಪ್ಪ ಮಾಡೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ನೀವು ಮಾಡುವಂತ ಕೆಲಸವನ್ನ ಓನರ್ ಇದ್ರು ಸರಿ ಇಲ್ಲಾಂದ್ರೂ ಸರಿ ಆಸಕ್ತಿಯಿಂದ ಯಾವಾಗಲೂ ಮಾಡಿ, ಅದಕ್ಕೆ ಪ್ರತಿಫಲವನ್ನ ದೇವರು ಕೊಡ್ತಾರೆ. ನಿಮ್ಮ ಒಳ್ಳೆಯತನವನ್ನ ಒಂದಲ್ಲ ಒಂದಿನ ಆಸೆ ತಂದು ನೋಡು ಇವನ್ ಎಂತವನು, ಇವನ್ ಮಾಡೋ ಕೆಲಸ ಎಂತ ನೋಡುವಂತ ದೇವ್ರು ತೋರಿಸ್ಕೊಟ್ಟು ಅವರಾಗ ಅವರೇನೆ ನಿಮ್ ಸಂಬಳ ಇರೋದಕ್ಕಿಂತಲೂ ಹೆಚ್ಚಾಗಿ ಮಾಡುವ ಹಾಗೆ ದೇವ್ರು ಕ್ರಿಯೆ ಮಾಡ್ತಾರೆ. ಹಲ್ಲೆಲೂಯಾ. ನೀವು ಓನರ್ ಹತ್ರ ಹೋಗಿ ಕಿತ್ತಾಡಿ ಗಲಾಟೆ ಮಾಡಿ ನೀವು ಸಂಬಳ ಜಾಸ್ತಿ ಕೊಡಲ್ಲ, ನಾನು ಕೆಲಸ ಬಿಟ್ಬಿಡ್ತೀನಿ, ಹಂಗೆ ಬೆದರಿಸಿ ಏನು ಪ್ರಯೋಜನ ಇಲ್ಲ. ಕರ್ತನನ್ನು ನೋಡಿ ಪ್ರಾರ್ಥನೆ ಮಾಡಿ ಇರುವಂತ ಕೆಲಸವನ್ನ ನಂಬಿಕಸ್ಥರಾಗಿ ಮಾಡಿ ಪ್ರಮೋಷನ್ನು ಸಂಬಳವನ್ನು ದೇವರು ಕೊಡ್ತಾರೆ. ಹಲ್ಲೆಲೂಯಾ. ಆಗ ಸೀಮೆಗಳು ಆ ಕೆಲಸ ಮಾಡೋದಿಲ್ಲ. ನಾವು ಆ ರೀತಿಯಾಗಿ ಇರುವಂತವர்களಾಗಿ ಇರಬಾರದು. ದೇವರನ್ನ ನೋಡಿ ನಾವು ಮಾಡೋ ಕೆಲಸವನ್ನ ಮಾಡುವಂತವರಾಗಿರ್ಬೇಕು. ತಕ್ಕ ಸಮಯದಲ್ಲಿ ದೇವರು ನಮ್ಮನ್ನು ಆಸ್ವರಿಸಿ ನಮ್ಮ ನಂಬಿಕಸ್ಥಿಕೆಯನ್ನ ದೇವರ ಆಸೆ ತಂದು ನಮ್ಮನ್ನ ಅವರು ಜನಗಳ ಮುಂದೆ ಮಹಿಮೆ ಪಡಿಸ್ತಾರೆ. ಹಲ್ಲೆಲೂಯಾ. ಇರುವೆಗಳಿಂದ ಏನ್ ಕಲಿಬೇಕು? ಇರುವೆಗಳು ಯಾರು ಹೇಳೋರು ಕೆಲವರು ಇಲ್ಲ ಅಂದ್ರು ಆ ಮಾಡೋ ಕೆಲಸವನ್ನ ಆತರವಾಗಿ ಆಸಕ್ತಿಯಿಂದ ಮಾಡೋದು. ಯಾರೋ ನೋಡ್ತಾರೆ ಅಂತ ಮಾಡಲ್ಲ, ನಾನು ನೀವು ಯಾರೋ ನೋಡ್ತಾರೆ ಅಂತ ಮಾಡಬಾರ್ದು, ದೇವರು ನೋಡ್ತಾರೆ ಅಂತ ಮಾಡ್ಬೇಕು. ಅದಕ್ಕೆ ಪ್ರತಿಫಲವನ್ನ ದೇವರು ಕೊಡ್ತಾರೆ. ಹಲ್ಲೆಲೂಯಾ. ಒಂದ್ಸರಿ ಏನಾಗುತ್ತೆ, ಒಂದು ರಾಜ ಒಂದು ಯೋಚನೆ ಮಾಡ್ತಾನೆ. ಏನಂದ್ರೆ, ನನ್ನ ರಾಜ್ಯದಲ್ಲೆಲ್ಲ ಜನಗಳು ಎಂತ ನಡವಳಿಕೆಯುಳ್ಳವರಾಗಿದ್ದಾರೆ ಅನ್ನೋದನ್ನ ನಾನು ನೋಡ್ಬೇಕು, ನನ್ನ ರಾಜ್ಯದ ಜನಗಳು ಎಂತವ್ರಂತ ನಾನು ಪರೀಕ್ಷೆ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಅವನೇನ್ ಮಾಡ್ತಾನೆ, ಒಂದ್ ದಿವಸ ಭಿಕ್ಷುಕನ ತರ ವೇಷ ಹಾಕೊಂಡ್ಬಿಡ್ತಾನೆ. ಭಿಕ್ಷುಕನ ತರ ವೇಷ ಹಾಕೊಂಡ್ಬಿಟ್ಟು ನಾನು ಹೋಗಿ ನನ್ನ ರಾಜ್ಯದಲ್ಲೆಲ್ಲ ಸುತ್ತಿ ತಿರುಗಾಡಿ ಜನಗಳ ಹತ್ರ ಭಿಕ್ಷೆ ಕೇಳ್ತೀನಿ, ನೋಡೋಣ ನನ್ನ ಜನಗಳು ಎಷ್ಟು ಒಳ್ಳೆಯವರು, ಎಷ್ಟು ಉದಾರಿಗಳು, ಎಂತವ್ರು ಅಂತ ನೋಡೋಣ ಅಂತ ಪರೀಕ್ಷೆ ಮಾಡೋದಕ್ಕೆ ಭಿಕ್ಷುಕನ ತರ ವೇಷ ಹಾಕೊಂಡು ಅವನ ರೂಪವನ್ನೆಲ್ಲ ಬದಲಾಯಿಸ್ಕೊಂಡು ಅವ್ನ ಭಿಕ್ಷೆ ಎತ್ಕೊಂಡು ಅವ್ನ ರಾಜ್ಯ ಎಲ್ಲ ಸುತ್ತಿ ತಿರುಗಾಡ್ತಾನೆ. ಅವನ ರಾಜ್ಯ ಎಲ್ಲ ಭಿಕ್ಷೆ ಎತ್ತಿ ಸುತ್ತಿ ತಿರುಗಾಡಿದ್ರು ಕೂಡ ಯಾರು ಕೂಡ ಅವ್ರಿಗೆ ಒಬ್ರು ಒಂದು ನಯ ಪೈಸೆ ಕೊಡಲ್ಲ, ಒಂದ್ ಸ್ವಲ್ಪ ಊಟನೂ ಕೊಡಲ್ಲ, ಒಂದ್ ಸ್ವಲ್ಪ ನೀರು ಕೊಡಲ್ಲ, ಒಂದೆರಡು ಕಾಸು ಕೊಡಲ್ಲ, ಒಂದ್ ಸ್ವಲ್ಪ ಚೆನ್ನಾಗಿರೋ ಬಟ್ಟೆ ಹಾಕುವಂತ ಚೆನ್ನಾಗಿರೋ ಬಟ್ಟೆನೂ ಕೊಡಲ್ಲ, ಅವ್ನ ಮಲ್ಗೋದಕ್ಕೆ ಒಂದ್ ಸ್ವಲ್ಪ ಜಾಗ ಕೂಡ ಕೊಡಲ್ಲ. ಇವನಿಗೆ ತನ್ನ ರಾಜ್ಯದ ಜನಗಳನ್ನ ನೋಡಿ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ. ಏನ್ ನಮ್ಮ ಜನಗಳು ಈ ತರ ಇದ್ದಾರೆ, ಒಬ್ಬನೂ ಸ್ವಲ್ಪ ಊಟ ಕೊಡಲ್ಲ, ಒಂದ್ ಸ್ವಲ್ಪ ನೀರು ಕೊಡಲ್ಲ, ಒಂದೆರಡು ಕಾಸು ಕೊಡಲ್ಲ, ಒಂದ್ ಬಟ್ಟೆ ಕೊಡಲ್ಲ, ಮಲ್ಗಕ್ಕೆ ಒಂದ್ ಸ್ವಲ್ಪ ಜಾಗ ಕೊಡಲ್ಲ, ಏನ್ ಇಷ್ಟು ಕೆಟ್ಟವ್ರು ನನ್ನ ಜನಗಳು ಅಂತ ಮನಸ್ಸಲ್ಲಿ ಅನ್ಕೊಂಡು ತುಂಬಾ ಬೇಜಾರಾಗುತ್ತೆ. ಕೊನೆಗೆ ಎಲ್ಲಾ ಹತ್ರ ಹೋಗ್ತಾನೆ ಬರ್ತಾನೆ, ಯಾರು ಏನು ಅವನಿಗೆ ಸ್ಪಂದನೆ ಕೊಡೋದಿಲ್ಲ. ಕೊನೆಗೆ ಏನಾಗುತ್ತೆ ಅಂದ್ರೆ ಅಲ್ವ ಭಿಕ್ಷುಕ ಇರ್ತಾರೆ. ಆ ಭಿಕ್ಷುಕನ ಹತ್ರ ಒಂದ್ ಎರಡೆರಡು ಕಾಸು ಇರುತ್ತೆ, ಒಂದ್ ಸ್ವಲ್ಪ ಸ್ವಲ್ಪ ಊಟ ಇರುತ್ತೆ, ಒಂದ್ ಸ್ವಲ್ಪ ಸ್ವಲ್ಪ ನೀರು ಇರುತ್ತೆ. ಇವನೇನ್ ಮಾಡ್ತಾನೆ, ಸರಿ ಇಲ್ಲೊಬ್ಬ ಭಿಕ್ಷುಕ ಇದ್ದಾನೆ, ಸರಿ ಆ ಭಿಕ್ಷುಕನ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಭಿಕ್ಷುಕನ ಹತ್ರ ಹೋಗಿ ಕೂತ್ಕೊಂತಾನೆ. ಕೂತ್ಕೊಂಡಿದ್ದ ಭಿಕ್ಷುಕ ಏನ್ ಮಾಡ್ತಾನೆ, ಏನಪ್ಪಾ ಏನಾರು ಆಯ್ತಾ ತಿನ್ನಕ್ಕೆ ಅಂತಾನೆ. ಅಯ್ಯೋ ಏನು ಇಲ್ಲ ಕಾಣೋಣ, ಎಲ್ಲ ಬೆಳಿ ಸಾಕಾಯ್ತು, ಯಾರೋ ಒಂದು ಊಟನೂ ಹಾಕಿಲ್ಲ ಅಂತ. ಅಯ್ಯೋ ಈ ಜನಗಳೆಲ್ಲ ಹಾಕ್ತಾರೆ, ಸರಿ ಬಿಡು ಆಯ್ತು, ನನ್ನ ಹತ್ರ ಎಷ್ಟೋ ಸ್ವಲ್ಪ ಐತೆ ತಗೊಂತ ಅಂದ್ಬಿಟ್ಟು ಅವನ ಹತ್ರ ಇರೋಂಥ ಊಟದ ಸ್ವಲ್ಪ ಕೊಡ್ತಾನೆ. ತಗೋ ಸ್ವಲ್ಪ ನೀರು ಕುಡಿ ಅಂತ ಅವನ ಹತ್ರ ಇರೋ ನೀರನ್ನ ಸ್ವಲ್ಪ ಕೊಡ್ತಾನೆ. ಆತ ಒಂದ್ ಎರಡು ಕಾಸು ಇರುತ್ತೆ, ಸರಿ ತಗೋ ನಿನ್ನೊಂದು ಸ್ವಲ್ಪ ಇಟ್ಕೋ ಅಂತ ಒಂದ್ ಕಾಸು ಅವನು ಕೊಡ್ತಾನೆ. ಆಮೇಲೆ ಅವ್ರು ಒಬ್ರಿಗೊಬ್ರು ಬೇರೆ ಆಗಿ ಹೋಗ್ಬಿಡ್ತಾನೆ. ಕೊನೆಗೆ ಅವನೇನಾಗುತ್ತೆ, ಅವನ ರಾಜ ತಿರುಗಿ ತನ್ನ ರಾಜ್ಯಕ್ಕೆ ಬಂದ್ಬಿಟ್ಟು ಸಿಂಹಾಸನ ಕುತ್ಕೊಂಡು ನನಗೆ ಅವನ್ ಸ್ವಲ್ಪ ಊಟ, ಒಂದ್ ಸ್ವಲ್ಪ ನೀರು, ಒಂದ್ ಸ್ವಲ್ಪ ಕಾಸು ಕೊಟ್ಟನಲ್ಲ, ಅವ್ನ್ ಕರೆಸಿ ಅಂತ ಹೇಳ್ತಾರೆ. ಅವ್ನ್ ಕರೆಸ್ಬಿಟ್ಟು ಅವನ್ಗೆ ಇಡೀ ರಾಜ್ಯದ ಜನಗಳ ಮುಂದೆ ದೊಡ್ಡ ಸನ್ಮಾನ ಮಾಡಿ, ನಾನೊಬ್ಬ ಭಿಕ್ಷುಗಾರನಾಗಿ ನನ್ನ ರಾಜ್ಯ ಎಲ್ಲ ಸುತ್ತಿ ತಿರುಗಾಡ್ದೆ, ಒಬ್ಬರು ಒಂದ್ ಸ್ವಲ್ಪ ನೀರು ಕೊಟ್ಟಿಲ್ಲ, ಊಟ ಕೊಟ್ಟಿಲ್ಲ, ಸ್ವಲ್ಪ ಕಾಸು ಕೊಟ್ಟಿಲ್ಲ, ಏನು ಮಾಡಿಲ್ಲ. ಈ ಭಿಕ್ಷುಗಾರ ಅವ್ನ್ ಭಿಕ್ಷುಗ, ಅವನ ಹತ್ರ ಇರೋದೇ ಒಂದ್ ಸ್ವಲ್ಪ ಅಲ್ಪ ಸ್ವಲ್ಪ ಏನೋ ಮಾಡಿ ಒಂದ್ ಸ್ವಲ್ಪ ಇಟ್ಕೊಂಡಿದ್ದಾನೆ. ಅದರಲ್ಲಿ ಅವ್ನು ನನಗೆ ಎಷ್ಟೋ ಪಾಲ್ ಕೊಟ್ಟ. ನನ್ನ ರಾಜ್ಯದಲ್ಲಿರುವಂತ ಸಮಸ್ತ ಜನಗಳಿಗಿಂತ ಈ ಭಿಕ್ಷುಕ ಎಷ್ಟೋ ಶ್ರೇಷ್ಠ ಅಂತ ಅವನು ದೊಡ್ಡ ಸ್ಥಿತಿಗೆ ತಂದು ಅವನ್ನ ಎಲ್ಲರ ಮುಂದೆ ಘನಪಡಿಸ್ತಾನೆ. ಆಗ ರಾಜ ಭಿಕ್ಷುಕನ ತರ ಎಲ್ಲರ ಮಧ್ಯೆ ಹೋದ. ಆದ್ರೆ ಆ ಜನಗಳಿಗೆ ಯಾರಿಗೂ ಗೊತ್ತಿಲ್ಲ ಇವನು ಬಂದಿರೋ ರಾಜ ಅಂತ. ಆದ್ರೆ ಒಂದ್ ವೇಳೆ ಆ ಜನಗಳಿಗೆಲ್ಲ ರಾಜನೇ ಭಿಕ್ಷುಕನ ತರ ಬಂದ್ಬಿಟ್ಟಿದ್ದಾನೆ ಅಂತ ಒಂದ್ ವೇಳೆ ಸುಳ್ಳು ಸಿಕ್ಬಿಟ್ಟಿದ್ರೆ ಏನ್ ಮಾಡ್ರು ಅವರು? ದಿಬಿ ಅಂತ ಬಿದ್ದೋಗಿರೋರು, ನಮ್ಮನೆ ಬಾ ನಿನಗೆ ಊಟ ಕೊಡ್ತೀವಿ, ನಿನಗೆ ಇರೋ ಜಾಗ ಕೊಡ್ತೀವಿ ಅಂತ ಎಲ್ಲರೂ ಬಿದ್ದು ರಾಜನ ಹೇಳ್ಕೊಂಡು ಹೋಗಿರೋರು. ಆದ್ರೆ ಅವನ್ ರಾಜ ಅಂತ ಗೊತ್ತಿದ್ರೆ ಇರೋದ್ರಿಂದ ಅವನನ್ನ ಯಾರು ಮೂಸು ಕೂಡ ನೋಡಿಲ್ಲ. ಆದ್ರೆ ಅವನ್ ರಾಜ ಅಂತ ಗೊತ್ತಿಲ್ಲ ಅಂದ್ರು, ಭಿಕ್ಷುಕ ಅಂತ ಅನ್ಕೊಂಡು ಇನ್ನೊಬ್ಬ ಭಿಕ್ಷುಕ ಒಂದ್ ಸ್ವಲ್ಪ ಸಹಾಯ ಮಾಡ್ದ. ಅವ್ನು ರಾಜ ಅನ್ಕೊಂಡು ಮಾಡಿಲ್ಲ, ಪಾಪ ಯಾರ ಭಿಕ್ಷುಕ ಅಂತ ಮಾಡ್ದ. ಅವನಿಗೇನಾಯ್ತು, ಹೆಚ್ಚಿನ ಪ್ರತಿಫಲ ಬಂತು. ಅದೇ ತರನೇ ಮನುಷ್ಯರು ನಮ್ಮನ್ನು ನೋಡ್ತಾರಂತ ನಾವು ಕೆಲಸ ಮಾಡುವಾಗ ಅದರಿಂದ ಏನ್ ಪ್ರಯೋಜನ ಬರೋದಿಲ್ಲ. ಆದ್ರೆ ಮನುಷ್ಯರು ನಮ್ಮನ್ನು ನೋಡ್ತಾ ಇಲ್ಲ ಅಂದ್ರೂ ಕೂಡ ದೇವ್ರು ನೋಡ್ತಾ ಇದ್ರೆ ಅಂತ ನಾವು ಕೆಲಸ ಮಾಡುವಾಗ ಅದಕ್ಕೆ ದೇವ್ರು ನಮಗೆ ಪ್ರತಿಫಲವನ್ನ ಕೊಡ್ತಾರೆ. ಹಲ್ಲೆಲೂಯಾ. ದೇವರು ಆ ರೀತಿಯಾಗಿ ನಡೆಯೋದಕ್ಕೆ ನಮಗೆ ಸಹಾಯ ಮಾಡಲಿ.
ಆಗ ಒಂದು ಇರುವೆಯಿಂದ ನಾವು ಏನು ಕಲಿಬೇಕು ಅಂತಂತಂದ್ರೆ, ಯಾರೋ ಹೇಳ್ತಾರೆ, ಮಾಡ್ತಾರೆ, ಗದರ್ತಾರೆ, ಹೊಡಿತಾರೆ, ಬೈತಾರೆ, ಇಲ್ಲ ಕೆಲಸನ ತೆಗೆದಾಕ್ತಾರೆ ಅನ್ನೋದಕ್ಕೋಸ್ಕರ ಮನುಷ್ಯರನ್ನ ಮೆಚ್ಚಿಸೋದಕ್ಕೋಸ್ಕರ ಮನುಷ್ಯರ ಮುಂದೆ ಕೆಲಸ ಮಾಡೋದಲ್ಲ. ಮನುಷ್ಯರಿದ್ರು ಇಲ್ಲ ಅಂದ್ರು ದೇವರನ್ನ ನೋಡಿ ಆಸಕ್ತಿಯಿಂದ ನಮಗೆ ಕೊಟ್ಟ ಕೆಲಸವನ್ನ ನಾವು ಮಾಡುವಂತವರಾಗಿರಬೇಕು. ಅದನ್ನು ನಾವು ಇರುವೆಯಿಂದ ಕರಿಬೇಕು. ಅಂಥವ್ರನ್ನ ದೇವರು ಆಶೀರ್ವಾದ ಮಾಡ್ತಾರೆ. ಇದು ಒಂದು. ಮತ್ತೊಂದು ವಿಷಯ ಏನಂತಂತಂದ್ರೆ, ಒಂದು ವೇಳೆ ನಿಮ್ಮ ಮನೆಯಲ್ಲಿ ಸ್ವಲ್ಪ ಸಕ್ಕರೆ ಎಲ್ಲ ಬೆಳೆಸ್ಬಿಟ್ರೆ ಅಂತ ಅನ್ಕೊಳ್ಳಿ. ಇರುವೆಗಳು ಎಲ್ಲಿಂದನೋ ಮೂಲೆಯಿಂದ ಎಲ್ಲ ಸಾಲಾಗಿ ಬಂದ್ಬಿಡ್ವು ಸಕ್ಕರೆ ಹತ್ರಕ್ಕೆ, ಸಕ್ಕರೆನ ಎತ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡು. ಆಗ ಯಾವ್ದಾದ್ರು ಒಂದು ಇರುವೆ ಈಗ ಪಕ್ಕದಲ್ಲಿ ನಿಂತ್ಕೊಂಡು, ಏಯ್ ಬಂದ್ರ ಇಲ್ಲೇ, ಇಲ್ಲ ಸಕ್ಕರೆ ಬರ್ತೈತೆ ಎತ್ಕೊಂಡಾಗಿ, ಏಯ್ ನೀ ಬಂದ್ರ ಇಲ್ಲೇ, ಅಲ್ಲೊಂದು ಸಕ್ಕರೆ ಬರ್ತೈತೆ ಅದು ಎತ್ಕೊಂಡಾಗಿ, ಏಯ್ ಅಲ್ಲೇ ಮಾಡ್ತಾರೆ ಬಂದ್ರ ಇಲ್ಲೇ, ಇಲ್ಲೊಂದು ಎರಡು ಬರ್ತೈತೆ ಎತ್ಕೊಂಡಾಗಿ ಅಂತ ಬೇರೆ ಸೀಮೆಗಳಿಗೆ ಆರ್ಡರ್ ಕೊಡೋದನ್ನ, ಆಜ್ಞೆ ಕೊಡೋದನ್ನ ನೀವು ನೋಡಿದ್ದೀರಾ? ಸಕ್ಕರೆ ಎಲ್ಲ ಬಿದ್ದೋಗ್ಬಿಟ್ಟಿದೆ, ಎಲ್ಲ ಏನೋ ಊಟ ಬಿದ್ದಿದೆ, ಇರುವೆಗಳೆಲ್ಲ ಬಂದ್ಬಿಡ್ತು. ಒಂದಿರುವೆ ಮಾತ್ರ ಆ ಕಡೆ ದೂರದಲ್ಲಿ ನಿಂತ್ಕೊಂಡ್ಬಿಟ್ಟು, ಏಯ್ ಅಲ್ಲಿ ಬರ ಎತ್ಕೊಂಡಾಗ, ಏಯ್ ಇಲ್ಲಿ ಬರ ಎತ್ಕೊಂಡಾಗ, ಏಯ್ ನೀನ್ ಬರಲ್ಲ ಎತ್ಕೊಂಡಾಗ ಅಂತನ್ಬಿಟ್ಟು ಆರ್ಡರ್ ಮಾಡ್ಕೊಂಡು ಎಲ್ಲರನ್ನ ಕರ್ಸ್ಕೊಂಡು ಹೋಗೋದನ್ನ ನೀವು ನೋಡಿದ್ದೀರಾ? ಅದು ಇರುವೆಗಳೆಲ್ಲ ಏನ್ ಮಾಡುತ್ತೆ, ಅಲ್ಲೇನೋ ಒಂದು ಬಿದ್ದಿದೆ ಅಂತಂದ್ರೆ ಎಲ್ಲ ಇರುವೆನ ಬಂದು ಅದ್ ನಿಂತ್ಕೊಂಡು ಎಲ್ಲ ಎತ್ಕೊಂಡು ಹೋಗ್ತಾ ಇರುತ್ತೆ. ಆದ್ರೆ ಯಾವುದೋ ಒಂದು ಇರುವೆ ಅಲ್ಲಿ ದೂರದಲ್ಲಿ ನಿಂತ್ಕೊಂಡು ಇಲ್ಲೊಂದಿಬ್ರಿಗೆ ಇದು ತಗೊಂಡವ್ರ, ಏಯ್ ನೀವು ಅದು ತಗೊಂಡವ್ರ ಅಂತ ಯಾವ ಇರುವೆ ಯಾವುದಕ್ಕೂ ಕೂಡ ಆಜ್ಞೆ ಕೊಡೋದಿಲ್ಲ, ಕಮಾಂಡ್ ಕೊಡೋದಿಲ್ಲ. ಹಾಗಂದ್ರೆ ಏನು, ಇರುವೆಗಳ ಮಧ್ಯದಲ್ಲಿ ನಾಯಕ ಇಲ್ಲ, ಇರುವೆಗಳ ಮಧ್ಯದಲ್ಲಿ ಇರೋರೆಲ್ಲರೂ ಕೆಲಸದವ್ರೆ. ಯಾರು ಕೂಡ ನಾಯಕನಾಗಿ ಪಕ್ಕದಲ್ಲಿ ನಿಂತ್ಕೊಂಡ್ಬಿಟ್ಟು ಬೇರೆ ಇರುವೆಗಳಿಗೆ ಕೆಲಸ ಹೇಳ್ತಾರಲ್ಲ, ಅಲ್ಲಿ ತಗೊಂಡೋಗಿ ಇಲ್ಲಿ ತಗೊಂಡೋಗ ಅಂತ. ಆದ್ರೆ ಏನ್ ಮಾಡ್ತಾವೆ, ಎಲ್ಲ ಇರುವೆಗಳು ಓಡೋಗಿ ಇಟ್ಕೊಂಡು ಹೋಗ್ತಾ ಇರುತ್ತೆ. ಆಗ ಇರುವೆಗಳಿಗೆ ತಮ್ಮ ಸ್ವಂತ ಮಧ್ಯದಲ್ಲಿ ಯಾರು ನಾಯಕ ಇಲ್ಲ. ಇರುವೆಗಳು ಯಾವುದು ಒಂದಕ್ಕೊಂದಕ್ಕೆ ಅಪ್ಪಣೆ ಇಡೋದಿಲ್ಲ. ಅಲ್ಲಿ ಇರುವೆಗಳೆಲ್ಲ ಏನ್ ಮಾಡುತ್ತೆ ಅಂದ್ರೆ ಎಲ್ಲ ಕೆಲಸ ಮಾಡುತ್ತೆ. ನಾವೆಲ್ಲ ಕೆಲಸದವ್ರ ತಂದ್ಕೊಂಡು ಎಲ್ಲರೂ ಕೆಲಸ ಮಾಡುತ್ತೆ. ಯಾವುದೋ ಒಂದು ಪಕ್ಕದಲ್ಲಿ ನಿಂತ್ಕೊಂಡು ಬೇರೆ ಇರುವೆಗೆ ಅಪ್ಪಣೆ ಕೊಡ್ತಾ ಇರಲ್ಲ. ನಮ್ಮಲ್ಲಿ ಅನೇಕರು ಇರ್ತಾರೆ, ಹೆಂಗೆ ಅಂತಂತಂದ್ರೆ ಇವರು ಯಾವತ್ತೂ ಒಂದು ಕೆಲಸನೂ ಮಾಡಲ್ಲ. ಆದ್ರೆ ಇವ್ರು ಮಾಡೋದೆಲ್ಲ ಅಂತಂತಂದ್ರೆ ಬೇರೆಯವ್ರಿಗೆ ಕೆಲಸ ಹೇಳೋದೆ. ಕೆಲವರು ಇರ್ತಾರೆ, ಅವ್ರ ನಡವಳಿಕೆ ಹೆಂಗೆ ಅಂತಂದ್ರೆ ಇವ್ರು ಯಾವತ್ತೂ ಒಂದು ಸಣ್ಣ ಕೆಲಸವನ್ನು ಕೂಡ ಮಾಡಲ್ಲ. ಆದ್ರೆ ಇವ್ರು ಮಾಡೋದೆಲ್ಲ ಅಂತಂದ್ರೆ ಬೇರೆಯವ್ರಿಗೆ ಕೆಲಸ ಹೇಳೋದೆ. ಏಯ್ ಬರ ಇಲ್ಲೇ ಇದಕ್ಕೆಲ್ಲ ಎತ್ಕೊಂಡಾಗ ಅಲ್ಲಿಡು, ಏಯ್ ನಿನ್ ಬಪ್ಪ ಯಾಕಪ್ಪ ಅಲ್ಲಿಟ್ಟಿದ್ಯಾ, ಎತ್ಕೊಂಬ ಈ ಕಡೆ ಇಡು, ಏಯ್ ಇದಾಕೆಲ್ಲ ಇದೆ ಎತ್ಕೊಂಡೋಗ ಅಲ್ಲಿಡು. ಇವರೇ ಎತ್ಕೊಂಡಾಗ ಅಲ್ಲಿ ಇಡ್ಬೋದಲ್ಲ, ಇವ್ರು ಇಡಲ್ಲ. ಆಗ ಕೆಲವರು ನಡವಳಿಕೆ ಹೆಂಗೆ ಅಂತಂದ್ರೆ ಇವರು ಶುದ್ಧವಾಗಿ ಮೈ ಬಗ್ಸಿ ಒಂದು ಸಣ್ಣ ಕೆಲಸನೂ ಮಾಡಲ್ಲ. ಆದ್ರೆ ಇವ್ರ ಕೆಲಸ ಏನಂತಂದ್ರೆ ಎಲ್ಲಾರು ಕೆಲಸ ಹೇಳದೆ. ಇವ್ರ ಅಭಿಪ್ರಾಯ ಏನಂದ್ರೆ ನಾನು ನಾಯಕ, ನಾನು ಹೇಳೋದನ್ನೆಲ್ಲ ಮಾಡ್ಬೇಕು, ನಾನು ಮಾತ್ರ ಏನು ಮಾಡಲ್ಲ. ಆಗ ಬೇರೆಯವ್ರ ಕೈಯಲ್ಲಿ ಕೆಲಸ ಮಾಡಿಸೋದೆ ಕೆಲವ್ರಿಗೆ ಕೆಲಸ, ಅವ್ರು ಮಾತ್ರ ಒಂದು ಕೆಲಸನೂ ಮಾಡಲ್ಲ. ಕೆಲವರು ಹೇಳ್ತಾರೆ ಕೆಲವ್ರ ಬಗ್ಗೆ, ಅಯ್ಯೋ ಅವ್ರ ಹತ್ರ ನೀವು ಹೋದ್ರೆ ಚೆನ್ನಾಗಿ ಕೆಲಸ ಮಾಡಿಸ್ಕೊಂತಾರೆ, ಅವ್ರು ಮಾತ್ರ ಒಂದು ಕೆಲಸ ಮಾಡಲ್ಲ, ಅವ್ರ ಹತ್ರ ಹೋಗ್ಲೇಬಾರ್ದು, ಸುಮ್ಮನೆ ಅವ್ರ ಹತ್ರ ಸಿಗಾಕೊಂಡು ಕೆಲಸ ಮಾಡಿ ಬರ್ಬೇಕಾಗತ್ತೆ, ಅವ್ರು ಮಾತ್ರ ಒಂದು ಕೆಲಸನೂ ಮಾಡಲ್ಲ ಅಂತ ಕೆಲವೊಂದ್ಸಲಿ ಕೆಲವರು ಬೇರೆಯವ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಆದ್ರೆ ಇಂಥ ಒಂದು ನಡವಳಿಕೆ ಇರುವೆಗಳ ಮಧ್ಯದಲ್ಲಿ ಇಲ್ಲ. ಎಲ್ಲ ಒಂದು ಸ್ವಲ್ಪ ಊಟ ಇರುವಾಗ, ಇರುವೆಗಳೆಲ್ಲ ಬರುವಾಗ ಯಾವುದೋ ಒಂದು ಇರುವೆ ಆಗ ನಿಂತ್ಕೊಂಡ್ಬಿಟ್ಟು ಏಯ್ ಅಳೆತ್ಕೊಂಡಾಗ, ಏಯ್ ಇಳೆತ್ಕೊಂಡಾಗ ಅಂತ ಬೇರೆ ಇರುವೆಗಳಿಗೆ ಹೇಳ್ಕೊಂಡಿರೋದಿಲ್ಲ. ಆದ್ರೆ ಮುಂದೆ ಬರೋದು ಇರುವೆ ಫಸ್ಟ್ ತಾನೇ ಹೋಗುತ್ತೆ ಅದನ್ನ ಎಳ್ಕೊಂಡ್ಬರೋದಕ್ಕೆ. ಆ ಇರುವೆ ಜೊತೆಗೆ ಬೇರೆ ಇರುವೆಗಳು ಸೇರ್ಕೊಳ್ಳುತ್ತೆ. ಅದ್ರ ಕೈಲಿ ಆಗ್ತಾ ಇಲ್ಲ ಅಂತಂದ್ರೆ ಒಂದು ಇರುವೆ ಎಳಿತಾ ಇರುತ್ತೆ, ಅಕಸ್ಮಾತ್ ಅದ್ರ ಕೈಲಿ ಆಗ್ತಾ ಇಲ್ಲ ಅಂತಂದ್ರೆ ಇನ್ನೊಂದು ಇರುವೆ ಹೋಗಿ ಇಟ್ಕೊಂಡದ್ದು ಎಳೆಯುತ್ತೆ. ಒಂದು ಅದು ಎರಡರ ಕೈಲೂ ಆಗ್ತಾ ಇಲ್ಲ ಅಂತಂದ್ರೆ ಇನ್ನೊಂದು ಸೇರ್ಕೊಳ್ಳುತ್ತೆ. ಆದ್ರೆ ಯಾವ್ದೋ ಒಂದು ಇರುವೆ ನಿಂತ್ಕೊಂಡ್ಬಿಟ್ಟು ಏಯ್ ಅವನೊಬ್ರ ಕೈಲಿ ಆಗ್ತಾ ಇಲ್ಲ, ಬರ ಇಲ್ಲ ನೀನು, ಇಬ್ರು ಇಬ್ರು ಆಗ್ತಲ್ಲ, ನೀನ್ ಬರ ಇಲ್ಲಿ ಮೊದಲು ಎತ್ಕೊಂಡಾಗ್ರ ಅಂತ ಆರ್ಡರ್ ಕೊಡಲ್ಲ, ಅದೇ ಹೋಗಿ ಮಾಡುತ್ತೆ. ಆಗ ಇರುವೆಯಿಂದ ನಾವೇನ್ ಕಲಿಬೇಕು? ಇರುವೆಯಿಂದ ನಾವೇನ್ ಕಲಿಬೇಕಂದ್ರೆ ಇನ್ನೊಬ್ಬರಿಗೆ ಕೆಲಸ ಇಡೋದನ್ನ ಬಿಟ್ಟು ನಾವು ಕೆಲಸ ಮಾಡೋದನ್ನ ಕಲಿಬೇಕು. ನಾವು ಮೈ ಬಗ್ಸಿ ಕೆಲಸ ಮಾಡೋದನ್ನ ಕಲಿಬೇಕು. ಕೆಲವರು ಮೈ ಬಗ್ಸಿ ಕೆಲಸ ಮಾಡಲ್ಲ, ಇನ್ನೊಬ್ರಿಗೆ ಹತ್ತಾರು ಕೆಲಸ ಆಡೋದು ಅವ್ರ ಕೆಲಸ, ಇವ್ರು ಮಾತ್ರ ಒಂದ್ ಕೆಲಸನ ಮಾಡಲ್ಲ. ಒಂದ್ ವೇಳೆ ಏನೋ ಕೆಲಸ ಇದೆ ಮಾಡ್ಬೇಕು, ಇವ್ರೊಬ್ಬರೇ ಇದಾರೆ ಅಂತಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಇವ್ರು ಮಾಡಲ್ಲ, ಯಾರಾದ್ರೂ ಬರ್ಲಿ ಅಂತ ಕಾಯ್ತಾ ಇರ್ತಾರೆ. ಯಾರಾದ್ರೂ ಬಂದಿದ ತಕ್ಷಣ ಹಂಗೆ ಗಮಕ ನಿಲ್ಕೊಂತಾರೆ, ಏಯ್ ಅಲ್ಲ ಕೆಲಸ ಇದೆ ಹೋಗಂತ, ಅವರು ಯಾಕಾದ್ರೂ ಬಂದ ಇಲ್ಲಿಗೆ ಅಂತ ಅವ್ರು ಅಂತಾರೆ. ಅಕಸ್ಮಾತ್ ಏನೋ ಒಂದು ಕೆಲಸ ಇದೆ ಇವ್ರು ಮಾಡಲ್ಲ, ಯಾರಾದ್ರೂ ಬರ್ಲಿ ಅಂತ ಕಾಯ್ತಾರೆ, ಬಂದಿಲ್ಲ ಫೋನ್ ಮಾಡಿ ಕರೀತಾರೆ, ಒಂದ್ ಸ್ವಲ್ಪ ಕೆಲಸ ಇತ್ತು ಈ ಕಡೆ ಬರ್ತೀಯಾ ಅಂತ ತಂದು, ಇವ್ರು ಮಾತ್ರ ಮಾಡಲ್ಲ. ಆಗ ಇಂಥ ನಡವಳಿಕೆ ಉಳ್ಳಂತವ್ರನ್ನ ನಾವು ನೋಡೋದಕ್ಕೆ ಸಾಧ್ಯ. ಆದ್ರೆ ಇವತ್ತು ಈ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ನಿಮ್ಮ ಬಗ್ಗೆ ಒಂದು ಕ್ಷಣ ಯೋಚನೆ ಮಾಡಿ.
ನೀವು ಎಂದವರಾಗಿದ್ದೀರಾ? ನೀವು ಕೆಲಸ ಮಾಡೋರಾಗಿದ್ದೀರಾ, ಇಲ್ಲ ನೀವು ಇನ್ನೊಬ್ಬರಿಗೆ ಕೆಲಸ ಇಡೋರಾಗಿದ್ದೀರಾ? ಯೋಚನೆ ಮಾಡಿ. ಇರುವೆಗಳು ಕೆಲಸ ಇಡಲ್ಲ, ಇರುವೆಗಳು ಕೆಲಸ ಮಾಡುತ್ತೆ. ದೇವರು ನಮ್ಮಿಂದ ನಿರೀಕ್ಷೆ ಮಾಡೋದು ನಾವು ಇನ್ನೊಬ್ಬರಿಗೆ ಹತ್ತಾರು ಕೆಲಸ ಹೇಳ್ಕೊಂಡು ಕುತ್ಕೊಳ್ಳೋದಕ್ಕಲ್ಲ, ನಾವು ಎದ್ದು ಕೆಲಸ ಮಾಡ್ಬೇಕಂತ ದೇವರು ಇಷ್ಟಪಡ್ತಾರೆ. ಕೆಲವರು ಚೇರ್ ಹಾಕೊಂಡು ಕುತ್ಕೊಂಡ್ಬಿಟ್ಟಿರ್ತಾರೆ, ಚೇರ್ ಹಾಕೊಂಡು ಕುತ್ಕೊಂಡು ಎಲ್ಲರಿಗೂ ಕೆಲಸ ಹೇಳೋದು ಅವ್ರ ಕೆಲಸ, ಅವ್ರು ಮಾತ್ರ ಸೇರಿದ ಎದೊಳಲ್ಲ. ಆದ್ರೆ ದೇವರು ಅದನ್ನ ಇಷ್ಟಪಡಲ್ಲ. ದೇವರು ಇಷ್ಟಪಡೋದು ನಾವು ಕೆಲಸ ಮಾಡಬೇಕು ಅಂತ ಇಷ್ಟಪಡ್ತಾರೆ. ಹಲ್ಲೆಲೂಯ. ಒಂದು ಕ್ಷಣ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿ ನೋಡೋಣ, ನಾವು ಎಂಥವರಾಗಿದ್ದೇವೆ ಎಂಬುದಾಗಿ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳ್ತಾರೆ. ಮತ್ತಾಯನ ಬರೆದಂತ ಸುವಾರ್ತೆ 20ನೇ ಅಧ್ಯಾಯ 28ನೇ ವಾಕ್ಯವನ್ನ ನಾವು ಓದಿ ನೋಡಿದರೆ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳ್ತಾರೆ, ಹಾಗೆಯೇ ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು. ಹಲ್ಲೆಲೂಯ. ಇಲ್ಲಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಹೇಳೋ ಮಾತೇನಂತಂದ್ರೆ, ಮನುಷ್ಯ ಕುಮಾರನು ಅಂದ್ರೆ ನಾನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೆ ಬಂದೆನು ಅಂತವ್ರು ಹೇಳ್ತಾರೆ. ಯೇಸು ಕ್ರಿಸ್ತನು ಬಂದಿದ್ದ ಕಾರಣ ಏನು? ಯೇಸು ಕ್ರಿಸ್ತನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ. ಹಂಗಂದ್ರೆ ಅದನ್ನ ಮಾಡೋ ಅಂತ ಹೇಳಿ ಅವ್ರ ಕೈಯಿಂದ ಸೇವೆ ಮಾಡಿಸ್ಕೊಳ್ಳೋದಕ್ಕೆ ಬರಲಿಲ್ಲ. ಯೇಸು ಕ್ರಿಸ್ತನು ಹೇಳಿದ ಮಾತು, ಸೇವೆ ಮಾಡುವುದಕ್ಕಾಗಿ ನಾನು ಬಂದೆನು ಎಂಬುದಾಗಿ. ಹಲ್ಲೆಲೂಯ. ಇವತ್ತು ನಾನು ನೀವು ಯಾವ ತರ ಇದೀವಿ ಯೋಚನೆ ಮಾಡಬೇಕು. ನಾನು ನೀವು ಇನ್ನೊಬ್ಬರ ಕೈಯಲ್ಲಿ ಸೇವೆ ಮಾಡಿಸ್ಕೊಳ್ಳುವಂತವರಾಗಿದ್ದೀವಾ, ಇಲ್ಲ ನಾವು ಇನ್ನೊಬ್ಬರ ಜೊತೆ ಸೇವೆ ಮಾಡುವಂತವರಾಗಿದ್ದೇವಾ? ಯೋಚನೆ ಮಾಡಬೇಕು. ನಾನು ನೀವು ಸೇವೆ ಮಾಡಿಸಿಕೊಳ್ಳುವವರಾಗಿ ಅಲ್ಲ, ಇನ್ನೊಬ್ಬರೊಟ್ಟಿಗೆ ಸೇರಿ ಸೇವೆ ಮಾಡುವವರಾಗಿ ಇರಬೇಕು. ಅದನ್ನ ದೇವರು ಇಷ್ಟಪಡ್ತಾರೆ. ಹಲ್ಲೆಲೂಯ. ನಾವು 25ನೇ ವಾಕ್ಯದಿಂದ ಓದಿ ನೋಡಿದರೆ, ಅದೇ ಅಧ್ಯಾಯದಲ್ಲಿ 25ರಿಂದ ನಾವು ಓದಿ ನೋಡೋಣ. ಯೇಸು ಅವರನ್ನು ಹತ್ತಿರಕ್ಕೆ ಕರೆದು ಅವರಿಗೆ, ಜನಗಳನ್ನು ಆಳುವವರು ಅವರ ಮೇಲೆ ಅಹಂಕಾರದಿಂದ ದೊರೆತನ ಮಾಡುತ್ತಾರೆ ಮತ್ತು ದೊಡ್ಡವರು ಬಲಾತ್ಕಾರದಿಂದ ಅಧಿಕಾರ ನಡೆಸುತ್ತಾರೆ ಎಂದು ನೀವು ಬಲ್ಲಿರಷ್ಟೇ. ಇಲ್ಲಿ ಯೇಸು ಕ್ರಿಸ್ತನ ಶಿಷ್ಯಂದ್ರ ಮಾತು ಹೇಳ್ತಾ ಇದ್ದಾರೆ. ಜನಗಳನ್ನು ಆಳುವಂತವರು ಅಂದ್ರೆ ಅಧಿಕಾರಿಗಳು, ರಾಜರುಗಳು, ಇಂಥವ್ರು ದೊಡ್ಡವರು ಅಂತ ಅನ್ಸ್ಕೊಂಡಿರುವಂತವ್ರು. ದೊಡ್ಡವರು ಅಂದ್ರೆ ಶ್ರೀಮಂತರುಗಳು, ಒಳ್ಳೆ ಸ್ಥಾನದಲ್ಲಿರುವಂತವ್ರು. ಈ ಅರಸರುಗಳಾಗಿರಬಹುದು, ಅಧಿಕಾರಿಗಳಾಗಿರಬಹುದು, ಶ್ರೀಮಂತರಾಗಿರಬಹುದು, ಒಳ್ಳೆ ಸ್ಥಾನಮಾನ ಇರುವಂತವ್ರಾಗಿರ್ಬಹುದು. ಇವರೆಲ್ಲ ಏನ್ ಮಾಡ್ತಾರೆ? ಇವರೆಲ್ಲ ಅವರು ಮೈ ಬಗ್ಸಿ ಕೆಲಸ ಮಾಡ್ತಾರಾ? ಮಾಡೋದಿಲ್ಲ. ಅವ್ರೇನ್ ಮಾಡ್ತಾರೆ? ಕೈಗೆ ಕಾಲಿಗೆ ಮನ್ಸರು ಇಟ್ಕೊಂಡಿರ್ತಾರೆ. ಅದ್ ಮಾಡ ಇದ್ ಮಾಡ ಅಂತ ಬೇರೆಯವ್ರಿಗೆ ಕೆಲಸಗಳು ಕೊಡ್ತಾ ಇರ್ತಾರೆ. ಆದ್ರೆ ಯೇಸು ಕ್ರಿಸ್ತನು ಅವ್ರು ಮಾಡೋ ಹಾಗೆ ನೀವು ಮಾಡಬೇಡಿ. ಆದ್ರೆ ನೀವೇನ್ ಮಾಡಿ? ನಿಮ್ಮಲ್ಲಿ ಹಾಗಿರಬಾರದು, ಆದರೆ ನಿಮ್ಮಲ್ಲಿ ದೊಡ್ಡವನಾಗಬೇಕೆಂದಿರುವವನು ನಿಮ್ಮ ಸೇವಕನಾಗಬೇಕು. ನೀವೇನಾಗಬೇಕು? ನೀವು ಸೇವಕರಾಗಬೇಕು. ನಿಮ್ಮಲ್ಲಿ ಮೊದಲನೇವನಾಗಬೇಕೆಂದಿರುವವನು ನಿಮ್ಮ ಆಳಾಗಿರಬೇಕು. ಅರಸರುಗಳು, ಅಧಿಪತಿಗಳು, ಶ್ರೀಮಂತರು, ಒಳ್ಳೆ ಸ್ಥಾನದಲ್ಲಿರುವಂತವ್ರು, ಇಂಥವ್ರೆಲ್ಲ ಏನ್ ಮಾಡ್ತಾರೆ? ಬಲವಂತದಿಂದ, ಅಹಂಕಾರದಿಂದ ಬೇರೆಯವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಆದ್ರೆ ನೀವು ಬೇರೆಯವರಿಗೆ ಸೇವಕರಾಗಿರಬೇಕು, ಬೇರೆಯವರಿಗೆ ಆಳಾಗಿರಬೇಕು ಅಂತ ಯೇಸು ಕ್ರಿಸ್ತನು ಹೇಳೋದನ್ನ ನಾವು ಕಾಣ್ತೀವಿ. ಇದನ್ನು ಹೇಳ್ಬಿಟ್ಟು ಆಮೇಲೆ ಅವ್ರು ಹೇಳೋ ಮಾತು, ನಾನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕಾಗಿ ಬಂದಿದ್ದೀನಿ ಅಂತ. ಅವ್ರಿಗೆ ಹೇಳಿದ ಮಾತನ್ನ ಅದೇ ತರ ನಿರೂಪಿಸಿ ಅವ್ರು ತೋರಿಸೋದು. ಯಾವಾಗ ಅಂತಂದ್ರೆ, ಯೇಸು ಕ್ರಿಸ್ತನು ಅವ್ರ ಶಿಷ್ಯಂದ್ರು ಕಡೆಯ ಭೋಜನವನ್ನು ಮಾಡುವುದಕ್ಕೆ ಕೂಡಿ ಬರ್ತಾರೆ. ಕೂಡಿ ಬಂದಿರುವಂತಹ ಸ್ಥಳದಲ್ಲಿ ಅಲ್ಲಿ ಅವರ ಕಾಲುಗಳನ್ನು ತೊಳೆಯೋದಕ್ಕೆ ಕೆಲಸದವ್ರು ಯಾರು ಇಲ್ಲ. ಯಾಕೆ ಕಾಲುಗಳು ತೊಳಿಬೇಕು ಅಂತಂದ್ರೆ, ಇವತ್ತು ಒಂದ್ ವೇಳೆ ನಾವು ಹಳ್ಳಿಗಳ ಕಡೆ ಎಲ್ಲ ಹೋದ್ರೆ ಬೀದಿಯಲ್ಲಿ ನಡ್ಕೊಂಡು ಹೋಗುವಾಗ ಏನಾಗುತ್ತೆ? ಕಾಲೆಲ್ಲ ಗಲೀಜಾಗಿರುತ್ತೆ, ಮಣ್ಣೆಲ್ಲ ಧೂಳೆಲ್ಲ ಆಗಿರುತ್ತೆ. ಮನೆಗಳ ಹತ್ರ ಹೋದಾಗ ಏನ್ ಮಾಡ್ತಾರೆ? ಮನೆಗಳ ಆಚೆನೆ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಒಂದು ಚೆಮ್ಮಲ್ಲಿ ಇಟ್ಟಿರ್ತಾರೆ. ಕೈಕಾಲು ತೊಳ್ಕೊಂಡು ಒಳಗಡೆ ಬನ್ನಿ ಅಂತ ಅಂದ್ಬಿಟ್ಟು, ಸ್ವಲ್ಪ ಧೂಳು ಮಣ್ಣು ಮಸಿ ಆಗಿದ್ರೆ ಎಲ್ಲ ಸರೋಗುತ್ತೆ ಅಂತ ಅಂದ್ಬಿಟ್ಟು ನಾವು ತೊಳ್ಕೊಂಡು ಒಳಗಡೆ ಹೋಗ್ತೀವಿ. ಅದೇ ತರನೇ ಆ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಈ ಯಹೂದ್ಯರ ಕಲಾಚಾರದಲ್ಲಿ ಮನೆಗೆ ಬರುವಂತವ್ರು ಮನೆಗೆ ಬಂದ್ಬಿಡೋರು, ಬಂದು ಅವ್ರು ಕುತ್ಕೊಂಡ್ಬಿಡೋರು. ಆಮೇಲೆ ಏನ್ ಮಾಡೋರು? ಆಳುಗಳನ್ನ ಕರೆಸ್ಬಿಟ್ಟು ಪಾತ್ರೆನ ಅವರು ಕಾಲ್ಪಕ್ಕದಲ್ಲಿ ಇಟ್ಬಿಟ್ಟು ಅದನ್ನ ನೀರಾಕಿ ಒರೆಸ್ಬಿಟ್ಟು ತೊಳೆದ್ಬಿಟ್ಟು ಬಟ್ಟೆಲ್ಲ ಒರೆಸ್ಬಿಟ್ಟು ಎತ್ಕೊಂಡು ಹೋಗೋರು. ಆತರ ಒಂದು ಪದ್ಧತಿನ ಅವಾಗ ಅವ್ರು ಅನುಸರಿಸ್ತಾ ಇದ್ರು. ಆದ್ರೆ ಈಗ ಯೇಸು ಕ್ರಿಸ್ತನ ಶಿಷ್ಯರಲ್ಲಿ ಬಂದಿರುವಾಗ ಅವ್ರ ಕಾಲುಗಳೆಲ್ಲ ಧೂಳಾಗಿದೆ, ತೊಳಿಬೇಕು. ಆದ್ರೆ ಅಲ್ಲಿ ಯಾರು ಕೆಲಸದವ್ರಿಲ್ಲ. ಈಗ ಎಲ್ಲರಿಗೂ ಗೊತ್ತು ಏನು, ಇಲ್ಲಿ ತೊಳೆಯಕ್ಕೆ ಯಾರು ಇಲ್ಲ, ಎಲ್ಲರ ಕಾಲು ಧೂಳಾಗಿದೆ, ಯಾರಾದ್ರೂ ತೊಳಿಬೇಕು ಅಂತ ಎಲ್ಲರಿಗೂ ಗೊತ್ತು. ಆದ್ರೆ ತೊಳೆಯೋದಕ್ಕೆ ಯಾರು ಸಿದ್ಧರಿಲ್ಲ. ಪೇತ್ರ, ನಾನು ಸ್ವಾಮಿ ಕಾಲು ತೊಳಿದ್ದೀನಿ, ಇವ್ರ ಕಾಲೆಲ್ಲ ನಾನು ತೊಳಿಬೇಕಾ? ನನ್ ಕೇಳಾಗಲ್ಲ ಅಂತ ಪೇತ್ರ. ಯೋಹಾನ, ಯಾಕೋಬ ಅವರು ಕೂಡ ಅಷ್ಟೇ, ನಾನು ಸ್ವಾಮಿ ಕಾಲು ತೊಳಿದ್ದೀನಿ, ಇವ್ರ ಕಾಲೆಲ್ಲ ನಾನು ತೊಳಿಬೇಕಾ?
ಇವ್ರ ಕಾಲೆಲ್ಲ ತೊಳೆದ್ರೆ ಏನಾಗ್ತೇನೆ, ನಾನು ಎಲ್ಲರಿಗಿಂತ ಚಿಕ್ಕವನಾಗ್ಬಿಡ್ತೀನಿ. ಯಾಕಂದ್ರೆ ಇದಕ್ಕೆ ಮುಂಚೆನೆ ಅವ್ರು ಒಬ್ಬರೊಬ್ಬರು ಯಾವಾಗಲೂ ಕಿತ್ತಾಡ್ಕೊಳ್ಳೋರು, ಏನು ನಮ್ಮಲ್ಲಿ ಯಾರು ಹೆಚ್ಚಿನವನು ಅಂತ. ಈಗ ನಮ್ಮಲ್ಲಿ ಯಾರು ಹೆಚ್ಚಿನವನು ಅಂತ ಅವ್ರು ಕಿತ್ತಾಡ್ಕೊಳ್ಳುವಾಗ ಕಾಲು ತೊಳ್ಬಿಟ್ರೆ ಏನಾಗುತ್ತೆ, ಅವನು ಎಲ್ಲರಿಗಿಂತ ಕೊನೆ ಆಗ್ಬಿಡ್ತಾನೆ. ಅದಕ್ಕೆ ಯಾರಿಗೂ ಕಾಲು ತೊಳೆಯಕ್ಕೆ ಇಷ್ಟ ಇಲ್ಲ. ಇದನ್ನ ಏಸ್ವಾಮಿ ನೋಡ್ಬಿಟ್ಟು ಆಮೇಲೆ ಪೇತ್ರ ಎದೊಳ ಕಾಲು ತೊಳೆ ಎಲ್ಲರದು, ಏನ್ ಬುದ್ಧಿಗಿದ್ದಿಲ್ವಾ ನಿನಗೆ ಅಂತ ಅಂದಿಲ್ಲ. ಯೋಹಾನ ಏನ್ ಹೋಗು ಅಲ್ಲ ಕಾಲು ತೊಳ್ಕೊಂಬ ಹೋಗು ಅಂತ ಹೇಳಿಲ್ಲ. ಇವ್ರಿಗೆ ಯಾರು ತೊಳೆಯೋದಕ್ಕೆ ಮನ್ಸಿಲ್ಲ. ತೊಳೆದ್ರೆ ಬೇರೆಯವ್ರಿಂದ ನಾವು ಕಮ್ಮಿ ಆಗ್ಬಿಡ್ತೀವಿ ಅನ್ನೋ ಉದ್ದೇಶದಿಂದ ಎಲ್ಲ ಸುಮ್ಮನೆ ಕೂತ್ಕೊಂಡೆ ಅವ್ರೆ ಅನ್ನೋದು ಅರ್ಥ ಆಗಿ ಅವರೇ ಮಾಡೋದು ಅವರೇ ಇದ್ರು. ನಿಮ್ಗೆ ಯಾರಿಗೂ ತೊಳೆಯೋಕೆ ಮನ್ಸಿಲ್ಲಪ್ಪ, ಪರವಾಗಿಲ್ಲ, ನಾನೇ ನಿಮ್ಮೆಲ್ಲರಿಂದ ಚಿಕ್ಕವನಾಗ್ತೀನಿ, ನಾನೇ ನಿಮ್ಮೆಲ್ಲರ ಕಾಲು ತೊಳೆದ್ಬಿಡ್ತೀನಿ ಅಂತ ಅವರೇ ಇದ್ದು ಪಾತ್ರೆ ತಗೊಂಡು ಎಲ್ಲರ ಕಾಲು ತೊಳೆದ್ಬಿಟ್ರು. ಪೇತ್ರನಿಗೆ ಮನಸ್ಸು ಹೊಡೆದಾಯ್ತು. ಸ್ವಾಮಿ, ನನ್ನ ಕಾಲು ನೀನು ತೊಳೆಯಲೇಬಾರದು ಅಂತ ಅಂದ. ಅವನ ಮನಸ್ಸು ಚುಚ್ಚಿಬಿಡ್ತು. ನಾವೆಲ್ಲ ಇಲ್ಲದಿರುವಾಗ ಅವರೇ ಇದ್ಬಿಟ್ರಲ್ಲ, ಅಯ್ಯೋ ಅಂತ ಅವನ ಮನಸ್ಸು ಹೊಡೆದೋಯ್ತು. ಆಗ ಯೇಸು ಕ್ರಿಸ್ತನು ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿ ಬರಲಿಲ್ಲ, ಸೇವೆ ಮಾಡುವುದಕ್ಕಾಗಿ ಬಂದೆನು ಅಂತ ಹೇಳಿ, ನೀವು ಸೇವಕರಾಗಿರ್ಬೇಕು, ಆಳಾಗಿರ್ಬೇಕಂತ ಹೇಳಿ ತಾನು ಸೇವಕನು ತಾನು ಆಳು ಅನ್ನೋದನ್ನ ಅವರಲ್ಲಿ ತೋರಿಸ್ಕೊಟ್ರು. ಅವರೇ ಪಾತ್ರಗಳು ತೊಳೆದ್ರು. ಆಗ ನಾನು ನೀವು ಎಂಥವರಾಗಿರ್ಬೇಕು, ನಾನು ನೀವು ಇನ್ನೊಬ್ಬರ ಮೇಲೆ ಅಧಿಕಾರ ಸಾಧಿಸೋರು, ಇನ್ನೊಬ್ಬರ ಮೇಲೆ ದಬ್ಬಾಳಿಕೆ ಮಾಡೋರು ಆಗಿರಬಾರದು. ಆದ್ರೆ ಇನ್ನೊಬ್ಬರಿಗೆ ಸೇವಕರು ಆಳುಗಳಾಗಿ ಇರಬೇಕು. ಅಲ್ಲೇಲೂಯ್ಯ. ಇರುವೆಗಳಲ್ಲಿ ಯಾರು ಒಬ್ಬರ ಮೇಲೆ ಇನ್ನೊಬ್ರು ದಬ್ಬಾಳಿಕೆ ಮಾಡೋದಿಲ್ಲ. ಏಯ್ ನಾವೆಲ್ಲ ಕೆಲಸ ಮಾಡೋ, ಏಯ್ ಅಲ್ಲೋಗೋ, ಏಯ್ ಇಲ್ಬಾರೋ, ಯಾರು ಒಬ್ರಿಗೊಬ್ರಿಗೆ ಅಪ್ಪಣೆ ಕೊಡೋದಿಲ್ಲ. ನಾವೆಲ್ಲ ಕೆಲಸದವರು, ಬನ್ನಿ ಹೋಗೋಣ ಅಂತ ಎಲ್ಲ ಹೋಗಿ ಎತ್ಕೊಂಡ್ಬಿಡ್ತಾರೆ. ಆಗ ಅವುಗಳಲ್ಲಿರುವಂತ ಭಾವನೆ, ನಾವೆಲ್ಲ ಕೆಲಸದವರು, ನಾವೆಲ್ಲರೂ ಕೆಲಸ ಮಾಡಬೇಕು, ನಮ್ಮಲ್ಲಿ ಯಾವುದೇ ನಾಯಕ ಇಲ್ಲ, ಯಾವುದೇ ಅಧಿಕಾರಿ ಇಲ್ಲ. ಅದೇ ತರನೇ ನಾನು ನೀವು ಎಲ್ಲರೂ ಸೇವಕರು, ನಾವೆಲ್ಲ ಆಳುಗಳು. ನಮ್ಮಲ್ಲಿ ಯಾರು ಒಬ್ರಿಗೊಬ್ಬನಿಗೆ ನಾಯಕನಾಗಲಿ, ಪ್ರಭುವಾಗಿರಲಿ, ಅಧಿಕಾರಿಯಾಗಿ ಇಲ್ಲ ಅನ್ನೋ ಭಾವನೆಯಿಂದ ನಾವೆಲ್ಲರೂ ಕೆಲಸ ಮಾಡಬೇಕು. ಅದು ಬಿಟ್ಟು ನಾನು ಮಾಡ್ಬೇಕಾ, ನಾನು ಹೋಗ್ಬೇಕಾ, ನಾನು ಯಾರು ಗೊತ್ತಾ ಅಂತ ನಡವಳಿಕೆಯನ್ನು ತೋರಿಸುವಂತವರಾಗಿ ಇರಬಾರದು. ಯೇಸು ಕ್ರಿಸ್ತನು ಅದನ್ನ ತೋರಿಸಲಿಲ್ಲ. ಆಗ ದೇವರ ವಾಕ್ಯ ನಮ್ಮಿಂದ ಇಷ್ಟಪಡೋದು, ನಾವು ಅಪ್ಪಣೆ ಕೊಡುವಂಥವர்களಾಗಿ ಅಲ್ಲ, ಅಪ್ಪಣೆ ನೆರವೇರಿಸುವಂಥವರಾಗಿ, ಕೆಲಸವನ್ನು ನಾವೇ ಮಾಡುವಂಥವர்களಾಗಿ ಇರಬೇಕು. ಹಲ್ಲೆಲೂಯ. ಇವತ್ತು ನಾನು ನೀವು ಯಾವ ತರ ಇದೀವಿ ಅನ್ನೋದನ್ನ ಒಂದು ಕ್ಷಣ ಯೋಚನೆ ಮಾಡಿ ನೋಡೋಣ. ಕೊನೆಗೆ ಒಂದೇ ಒಂದು ಮಾತು ಹೇಳ್ತೀನಿ ನಮಗೆ, ಅದನ್ನ ಗಮನಿಸಿ. ಏನಂದ್ರೆ, ನೀನ್ ಮಾಡೋದಿಲ್ವಾ ಅಂತ ಇನ್ನೊಬ್ರು ನಿಮ್ಗೆ ಅನ್ನೋ ಬದಲು ನೀವು ಯಾಕೆ ಇದನ್ನ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ಕೊಳ್ಳೋದು ನಿಮಗೆ ತುಂಬಾ ಒಳ್ಳೇದು. ನಾನೇನು ಹೇಳಿದ್ರೆ ನಿಮ್ಗೆ ಅರ್ಥ ಆಯ್ತಾ? ನೀನ್ ಮಾಡೋದಿಲ್ವಾ ಅಂತ ನೀವು ಅನ್ನಿಸ್ಕೊಳ್ಳೋ ಬದಲು ನೀವು ಯಾಕೆ ಇದನ್ನ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ಕೊಳ್ಳೋದು ನಿಮಗೆ ತುಂಬಾ ಒಳ್ಳೇದು. ಅಂದ್ರೆ ಅಕಸ್ಮಾತ್ ನೀವು ಒಳ್ಳೆ ಸ್ಥಾನದಲ್ಲಿ ಇದ್ದೀರಾ ಅಂತ ಅನ್ಕೊಳ್ಳಿ, ಯಾವುದೋ ಒಂದು ಕೆಲಸ ಇದೆ, ಅದನ್ನ ಮಾಡುವಂಥವ್ರನ್ನ ತುಂಬಾ ಕೆಳಮಟ್ಟದಲ್ಲಿರೋರು ಅಂತ ಅನ್ಕೊಳ್ತಾರೆ. ಅಕಸ್ಮಾತ್ ಒಂದು ವೇಳೆ ನೀವೆಲ್ಲ ಒಂದ್ ಕಡೆ ಹೋಗಿದ್ದೀರಾ, ಸ್ವಲ್ಪ ಕಸ ಇದೆ, ಅಲ್ಲೊಂದು ಪರಕೆ ಇದೆ, ನೀವು ಹೋಗಿ ಸ್ವಲ್ಪ ಕಸ ಇದೆಯಲ್ಲ ಅಂತ ಗುಡಿಸ್ಬಿಟ್ಟು ಸ್ವಲ್ಪ ಪರಕೆ ಎತ್ತಾಗ್ತಾ ಇದ್ದೀರಾ. ಕಾರ್ಯಕ್ರಮ ಮಾಡೋರು ಬಂದ್ಬಿಟ್ರು. ಆಗ ಅವರದನ್ನ ನೋಡಿ, ಅಯ್ಯೋ ನೀವ್ಯಾಕೆ ಗುಡಿಸ್ತಾ ಇದ್ದೀರಾ, ಗುಡಿಸೋದು ಆಳುಗಳಿದ್ದಾರೆ, ಅವ್ರು ಕರೆದ್ರೆ ಬಂದು ಗುಡಿಸ್ಕೊಂತಾರೆ, ಅಯ್ಯೋ ನೀವ್ಯಾಕೆ ಕೆಲಸ ಮಾಡಿಸ್ಕೊಂಡಿರಿ ಅಯ್ಯೋ ಅಂತ ಅಂದ್ರೆ ನಿಮಗೆ ಅದೆಷ್ಟೋ ಒಳ್ಳೇದು. ಆದ್ರೆ ಅದು ಬಿಟ್ಟು ಎಲ್ಲ ಕಸ ತುಂಬೋಗಿದೆ, ಒಂದ್ 4 ಜನ ಕಸ ಹೊಡಿತಾ ಇದ್ದಾರೆ, ನೀವು ಮಾತ್ರ ಏಯ್ ಎಲ್ಲ ಗುಡಿಸ್ರ ಅಂತ ಸ್ಟೇರಾಗಿ ಮುಗ್ಕೊಂಡಿದ್ದೀರಾ. ಯಾರೋ ಬಂದ್ಬಿಟ್ಟು ಯಾಕೆ ನೀನ್ ಗುಡಿಸಲ್ವಾ ಅಂತ ಅಂದ್ರೆ ನಿಮ್ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ ಅಂತ. ಆಗ ಯೇಸು ಕ್ರಿಸ್ತನ ಪಾದವನ್ನು ತೊಳೆಯಕ್ಕೆ ಹೋದಾಗ ಪೇತ್ರ, ನೀನ್ ಯಾಕೆ ಸ್ವಾಮಿ ತೊಳಿತಾ ಇದೀಯಾ, ಅಯ್ಯೋ ನೀನ್ ನಂಗೆ ತೊಳಿಲೇಬಾರದು ಅಂತಂದ. ಆತರ ನಾವು ಅನಿಸ್ಕೊಳ್ಳೋದು ನಮಗೆ ಎಷ್ಟೋ ಒಳ್ಳೇದು. ಆಗ ನಾವು ಬೇರೆಯವರಿಗೆ ಸೇವಕರಾಗಿದ್ದೀವಿ, ಆಳುಗಳಾಗಿದ್ದೀವಿ. ಆದ್ರೆ 4 ಜನ ಕೇಳ್ಬಿಟ್ಟು ನಾನು ಸೇರಾಗಿ ಕುತ್ಕೊಂಡಿದ್ದೀನಿ ಅಂತಂದ್ರೆ ಯಾರು ಬಂದು ಕೇಳ್ತಾನೆ, ನೀನ್ ಮಾಡೋದಿಲ್ವಾ, ನಿನ್ಗೇನಾಗುತ್ತೆ ಮಾಡೋದಕ್ಕೆ ಅಂತಂತಂದ್ರೆ ನಾವು ಇನ್ನೊಬ್ಬರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೀವಿ ಅಂತ ಅರ್ಥ. ಆತರ ನಮಗೆ ಬರಬಾರ್ದು. ಇವತ್ತು ನಮ್ಮ ಬಗ್ಗೆ ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡೋಣ. ನಮ್ಮ ಮನೆಗಳಲ್ಲಾಗಿರ್ಲಿ, ಸಂಬಂಧಿಕರ ಮನೆಯಲ್ಲಾಗಿರ್ಲಿ, ಸ್ನೇಹಿತರ ಮನೆಯಲ್ಲಾಗಿರ್ಲಿ, ನಮ್ಮ ಸುತ್ತಮುತ್ತ ಸಮಾಜದಲ್ಲಾಗಿರ್ಲಿ, ನಮ್ಮನ್ನ ನೋಡಿ ಏನ್ ಹೇಳ್ತಾರೆ? ನಮ್ಮನ್ನ ನೋಡಿ ನೀವ್ ಯಾಕೆ ಇದನ್ನ ಮಾಡ್ತೀರಾ ಅಂತ ಹೇಳೋರಾಗಿದ್ದಾರ? ಇಲ್ಲ, ಯಾಕೆ ನೀನ್ ಮಾಡಲ್ವಾ, ಏನಾಗಿದೆ ಮಾಡೋದಕ್ಕೆ, ನೀನೇ ಅಷ್ಟು ದೊಡ್ಡವನ ಅಂತ ಅಂತಾರ? ಯೋಚನೆ ಮಾಡೋಣ. ನಾವ್ ಯಾರು ದೊಡ್ಡವರಲ್ಲ, ನಾವೆಲ್ಲರೂ ಚಿಕ್ಕವರೇ, ಕರ್ತನೇ ದೊಡ್ಡವರು. ನಾವಿರುವುದು ಕೆಲಸ ಮಾಡೋದಕ್ಕೆ,
ಅಲ್ಲೇಲೂಯ್ಯ. ಇರುವೆಗಳ ಯಾವುದು ಕೂಡ ನಾನು ಯಾರು ಗೊತ್ತಾ, ನಾನು ತರ್ಬೇಕ ಅವಾಗ ಅಂತ ಅನ್ನಲ್ಲ. ಬನ್ರಿ ಹೋಗೋಣ ಅಂತ ಎಲ್ಲ ಹೋಗ್ಬಿಡುತ್ತೆ. ನಾನು ನೀವು ಎಲ್ಲರೂ ಕೆಲಸದವರು, ನಾವೆಲ್ಲ ಕೆಲಸ ಮಾಡ್ಬೋದು. ನಾವೆಲ್ಲ ಎದ್ದು ನಿಂತು ಕಣ್ಣನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ಇರುವೆಯಿಂದ ಕಲಿಯಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಇರುವೆಯಿಂದ ನಾವೇನು ಕಲಿಬೇಕು? ಇರುವೆ ತನಗೆ ಯಾವುದೇ ನಾಯಕ, ಅಧಿಪತಿ, ಪ್ರಭು ಇಲ್ಲದೆ ಹೋದರೂ ಸಹ ತನಗೆ ಇರುವಂತ ಕೆಲಸವನ್ನ ಆಸಕ್ತಿಯಿಂದ ಓಡಿ ಹೋಗಿ ಅದು ಮಾಡುತ್ತೆ. ಅದೇ ತರ ನಮಗೆ ಹೇಳೋರು, ಕೇಳೋರು, ಗದರಿಸೋರು, ಒಡೆಯೋರು, ಬಡಿಯೋರು ಇಲ್ಲ ಅಂದ್ರೂ ಸಹ ದೇವರು ನಮಗೆ ಕೊಟ್ಟ ಕೆಲಸವನ್ನ ನಾವು ಆಸಕ್ತಿಯಿಂದ ಹೋಗಿ ಮಾಡಬೇಕು. ಯಾರೋ ನಮ್ಮನ್ನ ನೋಡ್ತಾರೆ ಅಂತ ಅವ್ರನ್ನ ಮೆಚ್ಚಿಸೋದಕ್ಕೋಸ್ಕರವಾಗಿ ಅಲ್ಲ, ದೇವರನ್ನು ಮೆಚ್ಚಿಸೋದಕ್ಕೋಸ್ಕರ ನಾವು ಕೆಲಸ ಮಾಡಬೇಕು. ಇರುವೆಗಳು ಯಾರನ್ನೂ ಮೆಚ್ಚಿಸೋದಕ್ಕೆ ಹೋಗಿ ಊಟ ತರೋದಿಲ್ಲ, ಆದ್ರೆ ಅವುಗಳು ತಮ್ಮ ಕೆಲಸವನ್ನು ತಾವು ಮಾಡುತ್ತೆ. ನಾನು ನೀವು ಯಾರನ್ನೂ ಮೆಚ್ಚಿಸುವುದಕ್ಕಾಗಿ ಕೆಲಸ ಮಾಡಬಾರದು. ಕರ್ತನ ನಮಗೆ ಕೊಟ್ಟಂತ ಕರ್ತವ್ಯವನ್ನ ನಾವು ನೆರವೇರಿಸುವಂತವರಾಗಿರಬೇಕು. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮನ್ನು ನೋಡಿ ಪ್ರಾರ್ಥನೆ ಮಾಡುತ್ತೇವೆ. ಇರುವೆಗಳಿಂದ ಕಲಿಯುವುದಕ್ಕಾಗಿ ನಮಗೆ ತಿಳಿಸಿಕೊಟ್ಟಿರುವಿರಿ ತಂದೆಯೇ. ಆ ಇರುವೆಗಳು ಸಣ್ಣ ಜೀವಿಗಳಾಗಿರುವಾಗಲೂ, ಯಾವುದೇ ನಾಯಕ, ಅಧಿಕಾರಿ, ಪ್ರಭುಗಳೆಲ್ಲದರುವಾಗಲೂ ಆ ಓಡೋಗಿ ಆತುರವಾಗಿ ನಾವು ಕೆಲಸಗಳನ್ನು ಮಾಡುತ್ತವೆ. ನಾವು ಅದರಂತೆ ನಮಗೆ ನಾಯಕರು, ಅಧಿಕಾರಿಗಳು, ಪ್ರಭುಗಳು ಇಲ್ಲದಿರುವಾಗ ತಂದೆ ನಮಗೆ ನೀವು ಕೊಟ್ಟ ಕೆಲಸವನ್ನು ಆಸಕ್ತಿಯಿಂದ ಮಾಡಬಹುದು. ಮನುಷ್ಯರನ್ನು ನೋಡುವಾಗ ಮನುಷ್ಯರನ್ನು ಮೆಚ್ಚಿಸುವುದಕ್ಕಾಗಿ ಅಲ್ಲ, ಮನುಷ್ಯರು ಇಲ್ಲದಿರುವಾಗಲೂ ಕರ್ತನ ನಮಗೆ ಕೊಟ್ಟ ಕೆಲಸವನ್ನ ನಾವು ಆಸಕ್ತಿಯಿಂದ ಮಾಡಬೇಕು. ತಂದೆ ಅದನ್ನು ಕಲಿಯುವಂತೆ ನಮಗೆ ಸಹಾಯ ಮಾಡಿ. ವಾಸ್ತವದಲ್ಲಿ ತಂದೆ ನಮ್ಮನ್ನು ತಗ್ಗಿಸುತ್ತೆ, ಒಪ್ಪಿಸಿಕೊಡುತ್ತೆ. ಆ ಇರುವೆಗಳಿಂದ ಕಲಿಯಲು ನಮಗೆ ಬುದ್ಧಿಯನ್ನು ಅನುಗ್ರಹಿಸಿರಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.